ವಸಂತ ಫ್ರೀಡಮ್ ಟಿವಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಮೆಲ್ರಿಗೂ ಒಂದು ಶೋ ಗೊತ್ತೇ ಇದೆ, ಪ್ಯಾಟೆ ಹುಡುಗಿ ಹಳ್ಳಿಗೆ ಬಂದ್ಲು. ಅದಾದ್ಮೇಲೆ ಈಗ ಹಳ್ಳಿ ಪವರ್ ಅಂತ ಹೇಳಿ ಒಂದು ರಿಯಾಲಿಟಿ ಶೋ ಬರ್ತಿದೆ. ಈ ರಿಯಾಲಿಟಿ ಶೋಗೆ ರೀಲ್ ಸ್ಟಾರ್ ಆಗಿರುವಂತಹ ಜಂಗ್ಲಿ ಆಶ್ಮೆಲ್ ಅವ್ರು ಹೋಗಿದ್ರು. ಅಲ್ಲಿ ಹೋಗಾದ್ಮೇಲೆ ಒಂದೇ ವೀಕಲ್ಲಿ ಆಚೆ ಬಂದಿದ್ದಾರೆ. ಅವ್ರ ಪ್ರಕಾರ ಅದು ರಿಯಾಲಿಟಿ ಶೋ ಅಲ್ಲ, ಇದು ರಿಯಾಲಿಟಿ ಶೋನಾ, ಇಲ್ಲಿ ರಿಯಾಲಿಟಿ ಇಲ್ಲ ಅಂತ ಹೇಳಿ ತುಂಬಾ ಬೋಲ್ಡ್ ಆಗಿ ಆನ್ಸರ್ ಅನ್ನ ಮಾಡಿದ್ದಾರೆ. ಈಗ ನಮ್ ಜೊತೆ ಜಂಗ್ಲಿ ಆಶ್ಮೆಲ್ ಸ್ಕೈಲರ್ ಅವ್ರು ಇದ್ದಾರೆ. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಹ್ಯಾಶ್, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಎಲ್ಲಾ ಕಡೆ ತುಂಬಾ ಬೋಲ್ಡ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಅಂಡ್ ಒಂದು ಭಯ ಅನ್ನೋದಿಲ್ವಾ? ಯಾಕಂದ್ರೆ ರಿಯಾಲಿಟಿ ಶೋ ಮತ್ತೆ ಒಂದು ಚಾನೆಲ್ ಅದನ್ನೆಲ್ಲ ನೀವು ಎದುರಾಕೋತಿದ್ದೀರಾ. ಇಲ್ಲ, ಎದುರಾಕೋದಲ್ಲಿ ಏನು ತಪ್ಪಿಲ್ಲ. ವೆನ್ ವಿ ಹ್ಯಾವ್ ಟು ನಮ್ ರೈಟ್ಸ್ಗೆ ನಾವು ಸ್ಟ್ಯಾಂಡ್ ಮಾಡದೆ ಬೇರೆ ಯಾರು ನಿಲ್ತಾರೆ? ಹೌದು ಅಲ್ವಾ? ನಮ್ಗೆ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂದ್ರೆ, ಇಲ್ಲಾಂದ್ರೆ ನಮ್ಮನ್ನ ಯಾರಾದ್ರೂ ಕುಗ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮ ಕಾಲಲ್ಲಿ ನಾವೇ ನಿಲ್ಬೇಕು. ಬೇರೆ ಯಾರ ಹತ್ರ ಹೋಗಿ ಇಲ್ಲ ನನ್ಗೆ ಹೆಲ್ಪ್ ಮಾಡಿ, ಇಲ್ಲ ಬ್ರೋ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಯಾರ ಹತ್ರ ಕೇಳಕ್ಕಾಗಲ್ಲ. ಬಕೆಟ್ ಅಂತೂ ಹಿಡಿಯಕ್ ಗೊತ್ತಿಲ್ಲ ನನ್ಗೆ, ನಾನಿರೋದೇ ಹಿಂಗೆ, ಮಾತಾಡೋದೇ ಹಿಂಗೆ ಅಂತ ಹೇಳಿನ ಈಗ ಎಲ್ಲ ಓಪನ್ ಆಗಿ ಪಿನ್ ಟು ಪಿನ್ ಅಲ್ಲಿ ಡೀಟೇಲ್ಸ್ ಆಗಿ ಎಲ್ಲ ನಿಮ್ಮ ಹತ್ರ ಹೇಳೋಣ, ಶೇರ್ ಮಾಡೋಣ ಅಂತ ಬಂದಿದ್ದೆ. ಎಸ್, ಸೊ ನಮಗೂ ಕ್ಯೂರಿಯಾಸಿಟಿ ಇದೆ ರಿಯಾಲಿಟಿ ಶೋ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅಲ್ಲಿ ಯಾವ ರೀತಿಯಾದ ರಿಯಾಲಿಟಿಗಳು ಇರುತ್ತೆ ಅಂತ ಹೇಳಿ. ಬರೀ ಟಾಸ್ಕ್ ಟೈಮಲ್ಲಿ ಮಾತ್ರ ರಿಯಾಲಿಟಿ ಇದೆ, Okay. ಅದ್ ಬಿಟ್ಟು ಬೇರೆ ಎಲ್ಲ ಸ್ಕ್ರಿಪ್ಟೆಡ್. ಎಲ್ಲ ಸ್ಕ್ರಿಪ್ಟೆಡ್? ಎಲ್ಲ ಸ್ಕ್ರಿಪ್ಟೆಡ್, 100% ಸ್ಕ್ರಿಪ್ಟೆಡ್. 200%. ಓಕೆ, ಈಗ ಏನೋ ಒಂದು ಟಾಸ್ಕ್ ಆಗ್ತಿರುತ್ತೆ. ಈಗ ಒಂದು ತುಂಬಾ ಚೆನ್ನಾಗಾಡೋ ಒಂದು ನಿಮ್ಮ ಕಂಟೆಸ್ಟೆಂಟ್ಸ್ಗಳು, ಆ ಚೆನ್ನಾಗಾಡೋ ಕಂಟೆಸ್ಟೆಂಟ್ಸ್ಗಳನ್ನ ಬಿಟ್ಟು ಈಗ ಚೆನ್ನಾಗಿ ಆಡದೇ ಇರೋರ್ ಕಂಟೆಸ್ಟೆಂಟ್ಸ್ಗಳು ವಿನ್ ಆಗ್ಬೋದಾ? ವಿನ್ ಆಗ್ತಾರಾ? ವಿನ್ ಆಗಿಲ್ಲ ಅಂದ್ರೂ ಅವ್ರಿಗೆ ಮ್ಯಾಕ್ಸ್ ಒಂದು ಪುಷ್ ಇದ್ದೇ ಇರುತ್ತೆ. ಓಕೆ ಓಕೆ. ಯಾಕಂದ್ರೆ ಅಗೇನ್ ಮತ್ತೆ ಇನ್ಫ್ಲೂಯೆನ್ಸ್ ಇಂದ ಬಂದಿರ್ತಾರೆ. ಸೊ ದೇ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಪುಷ್. ಅವ್ರು ಸಪೋಸ್ ಈಗ ಗೇಮ್ ಆಡಿಲ್ಲ ಅಂದ್ರೆ ಕೂಡ ಈಗ ವಾರದ ಎಂಡಲ್ಲಿ ಅವ್ರು ಹೆಂಗೋ ಅದೇ ಈಗ ಬಿಗ್ ಬಾಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ, ಕರೆಕ್ಟ್ ವೆನ್ನೆಸ್ಡೇ ಥರ್ಸ್ಡೇ ಹಂಗೆ ಒಂದು ಡ್ರಾಮಾ ನಡೆಯುತ್ತೆ. ಇಲ್ಲ ನಾನು ಬಂದ್ಬಿಟ್ಟು ಹಿಂಗೆ ನಾನೇನು ಮಾಡಿಲ್ಲ, ನನ್ನನ್ನೆಲ್ಲರೂ ಶ್ರಮಿಸಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಸುದೀಪಣ್ಣ ಹತ್ರ ಒಳ್ಳೆ ಹೆಸರು ತಗೋಬೇಕು ಅಂತ ತಾನೆ, ಅದಕ್ಕೆ ಇಲ್ಲೂ ಅದೇ ತರ ಆಗುತ್ತೆ. ಓಕೆ, ಬಟ್ ಆದ್ರೆ ಟಾಸ್ಕ್ ಅಂತ ಬಂದ್ರೆ ಪೀಪಲ್ ಎಷ್ಟು ಎನರ್ಜಿ ಕೊಡ್ಬೇಕು, ಇಲ್ಲಾಂದ್ರೆ ಎಷ್ಟು 100% ಕೊಡ್ಬೇಕು ಅದೆಲ್ಲ ಕೊಡ್ತಾನೆ ಇದ್ದಾರೆ. ದಟ್ ನಾಲ್ ಇಸ್ ನಾಟ್ ಅ ಡೌಟ್. ಓಕೆ, ಈಗ ಅಲ್ಲಿರುವಂತ ಹುಡುಗಿಯರು ಒಂದಷ್ಟು ಡೈಲಾಗ್ಸ್ಗಳನ್ನ ಹೇಳ್ತಾರೆ. ವೈರಲ್ ಆಗುವಂತ ಡೈಲಾಗ್ಸ್ಗಳು, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತ ಡೈಲಾಗ್ಸ್ಗಳು, ಟ್ರೋಲ್ ಆಗುವಂತ ಡೈಲಾಗ್ಸ್ಗಳು, ಅದು ಅವರೇ ಹೇಳೋದ ಅಥವಾ ಇವ್ರು ಹೇಳ್ಕೊಟ್ ಮಾಡಿಸ್ತಾರ? ಇಲ್ಲ ಇಲ್ಲ, ಅವ್ರಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ ಅವರು, ಬಿಟ್ರೆ ಬೇರೆ ಏನು ಅದ್ರಲ್ಲಿ ಏನು ಸ್ಕ್ರಿಪ್ಟೆಡ್ ಏನು ಅಲ್ಲ. ಓಕೆ, ಬಟ್ ಬೇರೆದು ಎಲ್ಲಾದು ಹೆಂಗೆ ಈಗ ಕಂಟೆಂಟ್ ಏನಾದ್ರು ಬೇಕಂದ್ರೆ ಅವರಿಗೆ ಹಿಂಗ್ ಮಾಡ್ಸಿ ಅಂತ ಹೇಳೋದು ಅದೆಲ್ಲ ಸ್ಕ್ರಿಪ್ಟೆಡ್. ಓಕೆ, ಅಕುಲ್ ಅವ್ರು ಬಂದು ಬೈಯೋದು ನಿಮ್ಗೆ? ವೆರಿ ಟ್ರೂ, ವೆರಿ ಟ್ರೂ. ಅರ್ಧ ನಾವು ಜಗಳ ಮಾಡಿದ ಅಕುಲ್ ಬೈ ಜೊತೆ ಜಗಳ ಮಾಡಿದ ಅರ್ಧಕ್ಕರ್ಧ ಏನು ತೋರ್ಸೇ ಇಲ್ಲ, ಯಾವ್ದು ಟೆಲಿಕಾಸ್ಟೇ ಆಗಿಲ್ಲ. ಬಿಕಾಸ್ ಅವ್ರಿಗೆ ಏನ್ ಬೇಕೋ ಅದ್ ಮಾತ್ರ ಕಟ್ ಕಾಪಿ ಪೇಸ್ಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾರೆ. ಅಂಡ್ ನಿಮ್ಮ ಪ್ರೊಮೋದಲ್ಲೂ ಕೂಡ ಹೇಳಿದ್ದಾರೆ ಅಕುಲ್ ಅವರು, ನೀನ್ ರೀಲ್ ಸ್ಟಾರ್ ಆಗಿದ್ದೆ, ಇಲ್ಲಿ ಬಂದ್ಮೇಲೆ ನೀನ್ ರಿಯಲ್ ಸ್ಟಾರ್ ಆಗಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಪ್ರೊಮೋ ಕಟ್. ಆಮೇಲೆ ಅಕುಲ್ ಅವರು ಸುಮ್ನೆ ಹೋಗ್ಬಿಡ್ತಾರೆ. ಅದಾದ್ಮೇಲೆ ನೀವೇನು ಅಂದ್ರೆ ನಿಮ್ಮ ರೈಟ್ಸ್ಗೋಸ್ಕರ ನೀವ್ ಅಲ್ಲಿ ಮಾತಾಡ್ಲಿಲ್ವಾ, ಜಗಳ ಆಡ್ಲಿಲ್ಲ? ಇಲ್ಲ ಇಲ್ಲ, ನಾನ್ ಜಗಳ ಆಡಿದ್ದೀನಿ, ಎಷ್ಟೋ ಮಾತಾಡಿದ್ದೀನಿ, ಯಾವ್ದು ತೋರ್ಸೇ ಇಲ್ಲ. ಬಿಕಾಸ್ ಯಾಕಂದ್ರೆ ಅಷ್ಟೆಲ್ಲ ತೋರ್ಸ್ಬಿಟ್ರೆ ಮತ್ತೆ ನನ್ನನ್ನ ಎಲ್ಲರೂ ಜನಗಳೆಲ್ಲ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ TRPಗೋಸ್ಕರ ನನ್ನನ್ನು ಕುಗ್ಸಿ ನನ್ನನ್ನ ಕೆಳಗ್ ಮಾಡಿ ಅವ್ರಿಗೇನ್ ಬೇಕೋ ಅದ್ ಮಾತ್ರ ಹಾಕಿದ್ದಾರೆ. ಬಟ್ ಅದ್ ಮಾತ್ರ ಇಲ್ಲ, ಐ ಆಲ್ಸೋ ಸ್ಪೋಕ್. ನಾನು ಅಕುಲ್ ಬೈ ಹತ್ರ ಆಲ್ರೆಡಿ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ. ನೋಡಿ, ನೀವು ಹೇಳ್ತಾ ಇದ್ದೀರಲ್ಲ ರೀಲ್ ಸ್ಟಾರ್ ಬಂದ್ಬಿಟ್ಟು ರಿಯಲ್ ಸ್ಟಾರ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು, ನಾನು ಇದ್ದಿದ್ದೇ ರೀಲಲ್ಲಿ ಅಲ್ವಾ, ನನ್ನ ಕರಿಯರ್ ಬಿಲ್ಡ್ ಆಗಿದ್ದೇ ರೀಲಲ್ಲಿ. ರೀಲಿಂದಾನೇ ನಾನು ಭೀಮಾದಲ್ಲೂ ಬಂದಿದ್ದು, ರೀಲಿಂದಾನೇ ಈಗ ಪೇಕದಲ್ಲೂ ಬಂದಿದ್ದು, ರೀಲಿಂದಾನೇ ಈಗ ಧ್ವಂಸನೂ ಮಾಡ್ತಾ ಇರೋದು. ಸೊ ನೋ ಪ್ರಾಬ್ಲಮ್. ನನಗೆ ರಿಯಲ್ ಸ್ಟಾರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಬಕೆಟ್ ಹಿಡ್ದು ನನಗೆ ಇಲ್ಲ ಈ ಥರನೇ ಬೇಕು ಆ ಥರನೇ ಬೇಕು ಅಂತ ಏನೂ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ನನ್ನ ಪಾತ್ ಹೆಂಗಿದೆಯೋ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಎಸ್, ಸೊ ಈ ಒಂದು ರಿಯಾಲಿಟಿ ಶೋದಿಂದ ಇವಾಗ ಅಕುಲ್ ಅವ್ರನ್ನ ಆಗಿರ್ಬೋದು ಆ ಚಾನಲ್ ಅನ್ನ ಹೆದ್ರಾಕೊಂಡಿದ್ದೀರಾ. ನೆಕ್ಸ್ಟ್ ನಿಮ್ಗೆ ಈ ಸ್ಯಾಂಡಲ್ವುಡ್ ನಲ್ಲಿ ಅಥವಾ ಈ ಒಂದು ಮೂವಿ ಫೀಲ್ಡ್ ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಬರ್ಬೋದು ಅಂತ ಥಿಂಕ್ ಮಾಡಿದೀರಾ? ಇಲ್ಲ ಇಲ್ಲ, ಎಲ್ಲ ಇಂಟರ್ವ್ಯೂ ಅಲ್ಲೂ ಎಲ್ಲ ಪಾಡ್ಕಾಸ್ಟ್ ಅಲ್ಲೂ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ, ಚಾನೆಲ್ ವಿರುದ್ಧ ಅಂತೂ ನಾನು ಹೋಗ್ತಾ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದ ಚಾನೆಲ್. ಇಟ್ ಇಸ್ ಓನ್ಲಿ ವಿತ್ ದ ಪ್ರೋಗ್ರಾಮ್. ಹಳ್ಳಿ ಪವರ್ ಅಂತ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಅದ್ ಬಿಟ್ರೆ ಬೇರೆ ಯಾವ್ದು ಏನೂ ಇಲ್ಲ ನನಗೆ. ಎಸ್, ಸೊ ಈ ಹಳ್ಳಿ ಪವರ್ ಪ್ರೋಗ್ರಾಮ್ಗೆ ನೀವ್ ಹೇಗ್ ಸೆಲೆಕ್ಟ್ ಆದ್ರಿ? ಆಶ್ ಅವ್ರಿಗೆ ಹೇಗ್ ಕಾಲ್ ಬಂತು? ಅವ್ರು ಯಾವ ಬೇಸ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು? ಆಡಿಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಡಿಷನ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಅವ್ರು ಕೇಳಿದ್ರು. ಈಗ ಅಕುಲ್ ಬಾಯ್ ಹೇಳ್ತಾ ಇದಾರಲ್ಲ,
ಒಂದು ನಾವೇನು ನಿಮ್ಮನ್ನ ಬೇಡ್ಕೊಂಡು ಆಮೇಲೆ ನಿಮ್ಮನ್ನ ಶೋಕ್ ಬನ್ನಿ ಅಂತ ಹೇಳಿದ್ವಾ, ನಾವೇನು ಹೇಳೇ ಇಲ್ಲ ಅಂತ ಇದಾರಲ್ಲ. ಜಿ ಕನ್ನಡನೇ ನನಗೆ ಕಾಲ್ ಮಾಡಿದ್ದು, ಅವರೇ ಹೇಳಿ ಈ ತರ ಒಂದು ಆಡಿಷನ್ ಆಗ್ತಿದೆ, ನೀವು ಬಂದು ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆ, ಅಭಯನಾಡು ಸ್ಟುಡಿಯೋಗೆ ಬನ್ನಿ ಅಂತ ಕರೆದು ಅಲ್ಲಿ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಅಂಡ್ ದೆನ್ ಸ್ವಲ್ಪ ಆಟ ಆಡಿಸಿದೆ ಅವರಿಗೆ. ಇಲ್ಲ ಇವತ್ತಾಗಲ್ಲ, ನಾಳೆ ಅದು ಇದು ಅಂತ ಹೇಳ್ಬಿಟ್ಟು, ಬಿಕಾಸ್ ನನಗೂ ಶೂಟಿಂಗ್ ಇತ್ತು, ನನಗೂ ಸ್ಕೆಡ್ಯೂಲ್ಸ್ ಎಲ್ಲ ಫುಲ್ ಫಿಕ್ಸ್ಡ್ ಆಗಿತ್ತು, ಫುಲ್ ಟೈಟ್ ಆಗಿತ್ತು ಅಂತ ಹೇಳೋದಕ್ಕೆ ಐ ಟೋಲ್ ದೆಮ್ ಸಿ ಇವತ್ತಾಗಲ್ಲ, ನಾಳೆ ಆಗುತ್ತೆ, ಹಂಗೆ ಹಿಂಗೆ ಅಂತ ಸ್ವಲ್ಪ ಒಂದು ವಾರ ಫುಲ್ ಹಂಗೆ ಇದು ಮಾಡಿಬಿಟ್ಟು ಐ ಟೋಲ್ ದೆಮ್ ಓಕೆ ಇವತ್ತು ಬರ್ತೀನಿ ಅಂತ ಹೇಳಿ ಆಮೇಲೆ ಅಭಯನಾಡು ಸ್ಟುಡಿಯೋಗೆ ಹೋಗಿ ಅವ್ರ ಫಾರ್ಮ್ ಎಲ್ಲ ಫಿಲ್ ಮಾಡಿ, ಅವರಿಗೆ ಫಾರ್ಮಲ್ಲಿ ಏನೂ ಇಲ್ಲ, ಫಾರ್ಮಲ್ಲಿ ಬಂದ್ಬಿಟ್ಟು ವಾಟ್ ಈಸ್ ಯೋರ್ ಹ್ಯಾಪಿ ಮೂಮೆಂಟ್, ವಾಟ್ ಈಸ್ ಯೋರ್ ಸ್ಯಾಡ್ ಮೂಮೆಂಟ್, ಮತ್ತೆ ನಿಮ್ಮ ಮನೆಯಲ್ಲಿರೋದು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಮನೆಯಲ್ಲಿರೋರೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ನಿಮಗೆ ಏನು ಅಲರ್ಜಿ ಇದೆ, ಏನು ಫೋಬಿಯಾ ಇದೆ, ಮತ್ತು ಅದು ಬಿಟ್ಟರೆ ಹೌ ಡಿಡ್ ಯು ಇವನ್ ಕಮ್ ಅಪ್ ಇನ್ ಲೈಫ್, ಅಷ್ಟೇ. ಮೂಮೆಂಟ್ ಯಾವುದು, ಗುಡ್ ಮೂಮೆಂಟ್, ಓಕೆ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಆ ಫಾರ್ಮ್ ಎಲ್ಲ ಫಿಲ್ ಮಾಡ್ಕೊಂಡು ಏನ್ ಮಾಡಿದೆ, ಒಳಗಡೆ ಆಡಿಷನ್ ಒಳಗಡೆ ಹೋದೆ. ಬಿಕಾಸ್ ಈಗ ಒಂದ್ ಕಂಟೆಸ್ಟೆಂಟ್ ಆಡಿಷನ್ ಮಾಡೋದು ಇನ್ನೊಂದು ಕಂಟೆಸ್ಟೆಂಟ್ಸ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು, ಅಪಾರ್ಟ್ ಫ್ರಮ್ ದಟ್ ದೇ ಶುಡಂಟ್ ಸಿ ಅಲ್ವಾ, ಅದೇ ತರ ಇರುತ್ತೆ. ಇಟ್ ಇಸ್ ನಾಟ್ ಅನ್ ಓಪನ್ ಗ್ರೌಂಡ್, ಇಟ್ ಇಸ್ ಕಂಪ್ಲೀಟ್ಲಿ ಅ ಕ್ಲೋಸ್ಡ್ ಪ್ಲೇಸ್. ಸೊ ಏನಾಗ್ತಾ ಇದೆ ಅಂದ್ರೆ, ಐ ವೆಂಟ್ ಇನ್ ಸೈಡ್, ಐ ಗೇವ್ ದ ಫಾರ್ಮ್ ಎಲ್ಲ ಕೊಟ್ಬಿಟ್ಟು, ಆಯಿತು ನೀವು ಎಲ್ಲಿಂದ ಬಂದಿದ್ದೀರಾ, ಏನು ನಿಮ್ಮ ಹೆಸರು, ನೀವೆಲ್ಲಿ ಹುಟ್ಟಿದ್ದು, ನಿಮ್ಮ ಸ್ಕೂಲಿಂಗ್ ಎಲ್ಲ ಎಲ್ಲಿ ಮಾಡಿದ್ದು, ನೀವೇನು ಲ್ಯಾಂಗ್ವೇಜ್ ಮಾತಾಡ್ತೀರಾ ಮನೆಯಲ್ಲಿ, ಅದೆಲ್ಲ ಕೇಳಿ, ನಿಮ್ಗೇನು ಫೋಬಿಯಾ ಇದೆ, ಮತ್ತು ಡಸ್ಟ್ ಅಲರ್ಜಿ ಇದೆಯಾ, ನೀರು ಸ್ವಿಮ್ಮಿಂಗ್ ಬರುತ್ತಾ ಎಲ್ಲ ಕೇಳಿಬಿಟ್ಟು, ಎಷ್ಟು ಟ್ಯಾಟೂಸ್ ಇದೆ, ಎಷ್ಟು ಪಿಯರ್ಸಿಂಗ್ ಇದೆ, ಎಷ್ಟು ಸರಿ ಹೇರ್ ಕಲರಿಂಗ್ ಎಲ್ಲ ಚೇಂಜ್ ಮಾಡ್ತೀರಾ ಅಂತ ಹೇಳಿ ಅಷ್ಟೇ ನಾನು ಆಡಿಷನ್ ಮುಗೀತು. ಅದ್ ನೆಸೆಸರಿ ದಟ್ ವಾಸ್ ನಾಟ್ ಅಟ್ ಆಲ್ ನೆಸೆಸರಿ, ಬಿಕಾಸ್ ಅವರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಇಷ್ಟು 1 million ಫಾಲೋವರ್ಸ್ ಇದೆ, ಇವ್ರು ಖಂಡಿತ ಬಂದ್ರೆ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ಬಿಟ್ಟು, ದಟ್ ಇಸ್ ವೈ ದೇ ಸೆಲೆಕ್ಟ್. ಓಕೆ. ಸೊ ನಿಮ್ಮನ್ನ ಸೆಲೆಕ್ಟ್ ಮಾಡಿದ ಬೇಸ್ ಏನಂತ ಅಂದ್ರೆ, ನೀವು ಫೇಮಸ್ ಇದ್ದೀರಾ, ಸಖತ್ತಾಗಿ ಮಾತಾಡ್ತೀರಾ, ಬೋಲ್ಡ್ ಆಗಿ. ಸೊ ಅಲ್ಲೂ ಅದೇ ರೀತಿ ಬೋಲ್ಡ್ ಆಗೇ ಇದ್ರಿ. ಹೌದು. ಬಟ್ ಯಾವ್ದು ಟೆಲಿಕಾಸ್ಟೇ ಆಗಿಲ್ಲ. ಆದ್ರೆ ನನ್ನನ್ನು ತೋರಿಸಿರೋ ವಿಧ ಹೆಂಗಂದ್ರೆ, ಓ ಇವಳಿಗೆ ಮಾತಾಡಕ್ಕೆ ಬರಲ್ಲ, ಇವಳು ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಳೆ, ಆ್ಯಂಡ್ ಇವಳು ಬಂದ್ಬಿಟ್ಟು ಫುಲ್ ಒಂಥರ ವಿಲನ್ ಕ್ಯಾರೆಕ್ಟರ್ ಇವಳು. ಫಸ್ಟ್ ನಾನು ಹಂಗೆ ಇಲ್ವೇ ಇಲ್ಲ. ನನ್ನ ಜೊತೆ ಯಾರೆಲ್ಲ ಮಾತಾಡ್ತಾರೋ ನೋಡಿದ ತಕ್ಷಣ ಹೇಳ್ತಾರೆ, ಓ ಆಶ್ ಬಂದ್ಬಿಟ್ಟು ತುಂಬಾ ಆಟಿಟ್ಯೂಡ್ ಇದೆ, ಆಶ್ ಬಂದ್ಬಿಟ್ಟು ಶಿ ಇಸ್ ವೆರಿ ರೂಡ್ ಅಂತ. ಬಟ್ ಒನ್ಸ್ ಯು ಸ್ಟಾರ್ಟ್ ಟಾಕಿಂಗ್ ಟು ಮೀ, ಐ ಆಮ್ ಅ ಬಟರ್ ಟು ಯುವರ್ ಬ್ರೆಡ್. ಟ್ರಸ್ಟ್ ಮೀ, ಐ ಕ್ಯಾನ್ ಜೆಲ್ ಅರೌಂಡ್ ವಿತ್ ಎನಿಬಡಿ. ಸೊ ಯಾವ ರೀತಿಯಾಗಿ ನಿಮ್ಮನ್ನ ಡೌನ್ಫಾಲ್ ಮಾಡ್ತಿದ್ರು ಅಲ್ಲಿ, ಈ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಆ್ಯಂಡ್ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಡೌನ್ ಮಾಡ್ತಿದ್ರಾ? ಕರೆಕ್ಟ್. ಅದು ಈಗ ಅಕುಲ್ ಬಾಯ್ ಮಾತಾಡೋದೇ ಹಂಗೆ. ಈಗ ಟಾಸ್ಕ್ ಮಾಡಿಲ್ಲ ಅಂದ್ರೆ ಮಾತಾಡೋದು ಆಯ್ತು ಅಂತ ಹೇಳ್ಬೋದು. ಟಾಸ್ಕ್ ಮಾಡಿದ್ರೇನು ಒಂಥರ ಕುಗ್ಗೋ ತರ ಮಾತಾಡೋದು, ಏನು ನೀನೆಲ್ಲ ಯಾವ ತರ ಆಡ್ತಾ ಇದ್ಯಾ, ನಿನ್ಗೇನು ಇದ್ದಿದ್ಯಾ ಅದಿದ್ಯಾ ಅಂತ ಹೇಳೋದು. ಇಲ್ಲಾಂದ್ರೆ ಅದ್ಬಿಟ್ಟು ಟಾಸ್ಕ್ ಆಡದೇ ಇರೋರ್ನ ಬಂದ್ಬಿಟ್ಟು ಹೈಪ್ ಮಾಡಿ, ಓ ನೀನ್ ಚೆನ್ನಾಗಿ ಆಡಿದ್ಯಾಮ್ಮ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡು. ಯಾಕೆ ಅವ್ರಿಗೆ ನೆಕ್ಸ್ಟ್ ಟೈಮು, ನನಗೆ ಏನಕ್ಕೆ ನೆಕ್ಸ್ಟ್ ಟೈಮ್ ಇಲ್ಲ? ಅಲ್ಲಿ ಈಕ್ವಲೈಸೇಷನ್ ಇಲ್ಲ. ಮತ್ತೆ ಅಗೇನ್ ದ ಫೇವರಿಸಮ್ ಕಮ್ ಇನ್ ಟು ಪ್ಲೇಸ್ ಹಂಗೆ. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಫೇವರಿಸಮ್ ವಿಚ್ ಇಸ್ ಹ್ಯಾಪನಿಂಗ್, ಟು ಬಿ ವೆರಿ ಆನೆಸ್ಟ್. ಓಕೆ, ರಿಯಾಲಿಟಿ ಶೋನಲ್ಲಿ ರಿಯಾಲಿಟಿ ಇರಬೇಕು. ಈ ಫೇವರಿಸಮ್ ಯಾಕೆ ಬಂತು ಇಲ್ಲಿಗೆ ಅಂತ? ಏನೋ ಇನ್ಫ್ಲೂಯೆನ್ಸು, ಯಾರ್ದೋ ಇನ್ಫ್ಲೂಯೆನ್ಸು, ಅವ್ರು ದೊಡ್ಡವ್ರ ಮಕ್ಕಳು, ಚಿಕ್ಕವ್ರ ಮಕ್ಕಳು, ಬಟ್ ಅವ್ರು ಚೆನ್ನಾಗಿದ್ದವರು, ಅವ್ರು ಚೆನ್ನಾಗಿ ಮಾತಾಡ್ತಾರೋ, ಅವ್ರು ನೋಡೋ ಬೋಲ್ಡ್ ಆಗಿದ್ದವರು, ಸೆಕ್ಸಿ ಆಗಿದ್ದಾರೆ, ಅವ್ರಿಗೆ ನಾವು ಯಾಕೆ ಫೇವರಿಸಮ್ ಕೊಡಬೇಕು? ರಿಯಾಲಿಟಿ ಆಗಿರ್ಬೋದಲ್ಲ ರಿಯಾಲಿಟಿ ಶೋಗಳು. ಅದಕ್ಕೆ ನಾನು ಈ ಇಂಟರ್ವ್ಯೂಗೆ ಬಂದಿದ್ದು. ಇದು ಮಾತ್ರ ಅಲ್ಲ, ಐ ಹ್ಯಾವ್ ಗಿವನ್ ಸೋ ಮೆನಿ ಅದರ್ ಇಂಟರ್ವ್ಯೂಸ್. ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ಅದು ಆನ್ಸರ್ ನೀವು ಅವ್ರ ಹತ್ರನೇ ಕೇಳಬೇಕು. ಏನಕ್ಕೆ ಫೇವರಿಸಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಜಸ್ಟ್ ಬಿಕಾಸ್ ಅಲ್ಲಿ ಫೇವರಿಸಮ್ ಆಗ್ತಾ ಇರೋದಕ್ಕೇನೆ ಐ ಲೆಫ್ಟ್ ದ ಶೋ. ಆ್ಯಂಡ್ ನಾನು ಮಾತಾಡಿದ್ದು ಮಾತುಗಳು, ನಾನು ಮಾತಾಡದೆ ಇಲ್ಲದೆ ಇರೋ ಮಾತುಗಳು ನಾನು ಮಾತಾಡಿದ್ದೀನಿ ಅಂತ ಹೇಳೋದಕ್ಕೇನೆ ಐ ಕೇಮ್ ಔಟ್ ಆಫ್ ದ ಶೋ. ಓಕೆ. ಇನ್ ಅದರ್ ಕಂಟೆಸ್ಟೆಂಟ್ಸ್ಗಳು ಕೂಡ ಆಚೆ ಬಂದಿದ್ದಾರೆ, ಅವರು ಯಾವ ಥರ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ರು? ಎಲ್ಲರೂ ಫೇಸ್ ಮಾಡ್ತಾ ಇದ್ರು. ಸೊ ಈಗ ಒಂದೊಂದು ಪರ್ಸನಾಲಿಟಿ, 12 ಪರ್ಸನಾಲಿಟೀಸ್ ಇದ್ರಲ್ಲ, ಆಲ್ ದ 12 ಪರ್ಸನಾಲಿಟೀಸ್ ವಾಸ್ ಫೇಸಿಂಗ್ ಒನ್ ಆರ್ ದಿ ಅದರ್ ಇಶ್ಯೂ. ಆಯ್ತಾ? ಈಗ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಬ್ರೋ ಹಿಂಗಿಲ್ಲ, ನಾವು ಫಸ್ಟ್ ಇಂಟರ್ವ್ಯೂ ಕೊಡೋಣ ಬ್ರೋ, ಹಂಗ್ ಮಾಡೋಣ ಬ್ರೋ, ಹಿಂಗ್ ಮಾಡೋಣ ಬ್ರೋ ಅಂತ ಹೇಳ್ಬಿಟ್ಟು ಈಗೆಲ್ಲ ಬ್ಯಾಕ್ಔಟ್ ಆಗಿದ್ದಾರೆ. ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಎಸ್. ಸೊ ನೀವು ಈ ಶೋಗೆ ಹೋಗೋಕ್ಕಿಂತ ಮುಂಚೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು ಸೇಮ್ ಆಸ್ ಇಟ್ ಈಸ್ ಹಳ್ಳಿ ಪವರ್ ಇದು. ಸೊ ಪ್ಯಾಟೆ ಹುಡುಗಿ ಹಳ್ಳಿ ಲೈಫಲ್ಲೂ ಕೂಡ ಅಕುಲ್ ಅವರು ಆಂಕರಿಂಗ್ ಮಾಡ್ತಿದ್ರು. ನೀವು ಆ ಶೋ ನೋಡಿದ್ರಾ? ಇಲ್ಲ. ಓಕೆ. ಇಲ್ಲ, ಬಿಕಾಸ್ ಅದು ಆಡಿಷನ್ ಟೈಮಲ್ಲೇ ಕೇಳಿದ್ದಾರೆ, ನೋಡಿದೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ದೀನಿ, ಬಿಕಾಸ್ ನಾನು ಕೇಳಿದ್ದೀನಿ, ಐ ನೋ ವಾಟ್ ಇಸ್ ದ ಶೋ ಆಲ್ ಅಬೌಟ್, ಬಟ್ ಐ ಹ್ಯಾವನ್ ಸೀನ್. ಈಗ ಪಬ್ಲಿಕ್ಗಳು ನಿಮ್ಮ ವಿಡಿಯೋಸ್ಗಳಿಗೆಲ್ಲ ಒಂದು ಕಮೆಂಟ್ ಆಗ್ತಿದ್ದಾರೆ, ನಿನ್ಗಲ್ಲಿ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಾತಾಡ್ತಿದ್ಯಾ ಅಂತ ಹೇಳಿ. ಅವ್ರಿಗೆ ಏನಂತ ಹೇಳ್ತೀರಾ?
ಅವರಿಗೆ ಯಾವ ತರ ಟೆಲಿಕಾಸ್ಟ್ ಮಾಡಿದಾರಲ್ಲ ಅದ್ರ ಇಟ್ಕೊಂಡೇ ಅವ್ರು ಜಡ್ಜ್ ಮಾಡ್ತಿದ್ದಾರೆ. ಏನು ಮಾಡಕ್ಕಾಗಲ್ಲ. ಈಗ ನನ್ನ ತಪ್ಪಿಲ್ಲ ಅಂತ ನಾನು ಮನೆಗೆ ಹೋಗಿ ನಾನು ಐ ಕೆನಾಟ್ ಆರ್ಗ್ಯೂ ಆರ್ ಐ ಕೆನಾಟ್ ಈಗ ಬ್ರೋ ನಂದೇ ತಪ್ಪಿಲ್ಲ ಬ್ರೋ ಅವ್ರದ್ದೇ ತಪ್ಪು ಈ ತರ ಆಗಿದೆ ಅಂತ ನಾನು ಯಾರಿಗೂ ಹೇಳಕ್ಕಾಗಲ್ಲ. ಅದಕ್ಕೆ ಒಂದು ಕ್ಲೀನ್ ಇಂಟರ್ವ್ಯೂ ಒಂದು ಕ್ಲೀನ್ ಪಾಡ್ಕಾಸ್ಟ್ ಕೊಡ್ತಾ ಇದ್ದೀನಿ. ಅವ್ನು ಬೇಕಂದ್ರೆ ಅವ್ರು ನೋಡ್ಲಿ, ಬೇಡ ಅಂದ್ರೆ ಬಿಡ್ಲಿ, ನೋ ಪ್ರಾಬ್ಲಮ್. ಈಗ ನಿಮ್ಮ ಇಂಟರ್ವ್ಯೂಸ್ಗಳೆಲ್ಲ ಎಲ್ಲ ಕಡೆ ವೈರಲ್ ಆಗ್ತಿದೆ. ನಿಮ್ಗೆ ಮತ್ತೆ ಶೋ ಇಂದ ಕಾಲ್ ಬಂದಿತ್ತಾ? ಯಾಕೆ ಹಂಗೆ ಮಾತಾಡ್ತಿದ್ದೀರಾ, ಯಾಕೆ ಹಂಗೆ ಹೇಳ್ತಿದ್ದೀರಾ, ಹಿಂಗೆ ಇಂಟರ್ವ್ಯೂ ಕೊಡಂಗಿಲ್ಲ? ಅಗ್ರಿಮೆಂಟ್ ಅಲ್ಲಿ ಏನಾದ್ರು ಮೆನ್ಷನ್ ಮಾಡ್ಕೊಂಡಿದ್ರೆ? ಯಾಕಂದ್ರೆ ಒಂದು ಶೋ ಅಗ್ರಿಮೆಂಟ್ ಅಂತಂದ್ರೆ ಅಲ್ಲಿ ಇರುತ್ತೆ, ನೀವು ಇಷ್ಟು ದಿನ ಏನು ಮಾತಾಡಂಗಿಲ್ಲ, ನಾವು ಹೇಳೋರ ಹತ್ರನೇ ಮಾತಾಡಬೇಕು, ಆ ಥರದ್ದೆಲ್ಲ ನಿಮ್ಗೆ ಏನಾದ್ರು ಪಾಯಿಂಟ್ಸ್ ಇತ್ತಾ ಅದರಲ್ಲಿ ಅಗ್ರಿಮೆಂಟ್ ಅಲ್ಲಿ? ಇಲ್ಲ, ಈಗ ಅಗ್ರಿಮೆಂಟ್ ಬಂದ್ರೆ ಅಗ್ರಿಮೆಂಟ್ ಅಲ್ಲಿ ಏನು ಬರ್ದಿದೆ ಅಂತಾನೆ ಗೊತ್ತಿಲ್ಲ. ಓಕೆ, ಬರೀ ಲಾಸ್ಟ್ ಒಂದು ಇನ್ಶೂರೆನ್ಸ್ ಪೇಡ್ ಬಿಟ್ಟು ಅಗ್ರಿಮೆಂಟ್ ಅಲ್ಲಿ ಏನಿದೆ ಅಂತಾನೂ ಗೊತ್ತಿಲ್ಲ. ಯಾಕಂದ್ರೆ ಅಗ್ರಿಮೆಂಟ್ ಓದೋದಿಕ್ಕೆ ಬರೀ 5 minutes ಕೊಟ್ಟಿದ್ದು ನಮ್ಗೆ. 5 to 2 minutes ಮ್ಯಾಕ್ಸ್. ಅದ್ ಬಿಟ್ಟು ಬೇಗ ಸೈನ್ ಹಾಕಿ, ಅಲ್ಲಿ ಸ್ಟೇಜ್ ಹತ್ರ ಹೋಗ್ಬೇಕು, ಅಕುಲ್ ಬೈ ವೇಟ್ ಮಾಡ್ತಾ ಇದಾರೆ, ಬೇಗ ಸೈನ್ ಹಾಕಿ ಅಂತ ಹೇಳ್ಬಿಟ್ಟು ಸೈನ್ ಎಲ್ಲ ಮಾಡಿಸ್ಕೊಂಡು ವಿ ಡೋಂಟ್ ಇವನ್ ನೋ ವಾಟ್ ಇಸ್ ದೇರ್ ಇನ್ ದಿ ಅಗ್ರಿಮೆಂಟ್. ಓಕೆ, ಸೊ ಅಂದ್ರೆ ಶೋ ಶುರು ಆಗ್ಬೇಕಾದ್ರೆ ನಿಮ್ಮ ಹತ್ರ ಅಗ್ರಿಮೆಂಟ್ಗೆ ಸೈನ್ ಹಾಕ್ಸ್ಕೊಂಡಿದ್ದು? ಹೌದು. ಈಗ ಅಕುಲ್ ಬೈ ಬಂದ್ಬಿಟ್ಟು ಈಗ ಕರೀತಾರಲ್ಲ, ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಈ ತರ ಲೆಟ್ಸ್ ಟಾಕ್ ಟು ದೆಮ್, ಹಳ್ಳಿಯವರು ಇವ್ರನ್ನ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ. ಆ ಲಾಂಚ್ ದಿನ ಏನೆಲ್ಲ ಆಯ್ತಲ್ಲ, ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಹ್ಯಾಪನ್. 5 minutes ಮುಂಚೆ ಎಲ್ಲಾರ್ದು ಪೇಪರ್ ಎಲ್ಲ ತಗೊಂಡ್ಬಿಟ್ಟು ದೇ ಕಲೆಕ್ಟೆಡ್ ಆಲ್ ದ ಪೇಪರ್ಸ್. ಓಕೆ, ಅಂದ್ರೆ ಒಂದಿನ ಆದ್ರೂ ಟೈಮ್ ಕೊಡ್ಬೇಕಲ್ವಾ No, they didn't. ಈ ಅಗ್ರಿಮೆಂಟ್ ರೀಡ್ ಮಾಡೋದಕ್ಕೆ? ಅಟ್ಲೀಸ್ಟ್ ಆಫ್ ಡೇ. ಸೊ ಅಷ್ಟು ಕೊಟ್ಟಿಲ್ಲ ನಿಮ್ಗೆ? ಇಲ್ಲ, 5 minutes. 5 minutes, 30 to 40 pages ಓನ್ಲಿ 5 minutes ಕೊಟ್ಟು ಆಮೇಲೆ ಸೈನ್ ಮಾಡಿಸ್ಕೊಂಡು ಅವರು ತಗೋಬಿಟ್ಟು. 30 to 40 pages ಇತ್ತಾ? ಹೌದು. ಓಕೆ, ಅದ್ರಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ? ನಥಿಂಗ್. ಓಕೆ, ಸೊ ಅವ್ರು ನಿಮಗೆ ಕಾಲ್ ಮಾಡಿದ್ರ ಶೋನವರು? ಹೌದು, ಜಿ ಕನ್ನಡ ಅವರು ಕಾಲ್ ಮಾಡಿದ್ರು. ಓಕೆ, ಈ ತರ ಒಂದು ಶೋ ನಡೀತಾ ಇದೆ, ಒಂದು ರಿಯಾಲಿಟಿ ಶೋ ನಡೀತಾ ಇದೆ, ನೀವು ಬನ್ನಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಅಭಯನಾಡು ಸ್ಟುಡಿಯೋ ಅದಾದ್ಮೇಲೆ ಈಗ ನೀವು ಶೋ ಕ್ವಿಟ್ ಮಾಡಾದ್ಮೇಲೆ ಮತ್ತೆ ನಿಮಗೆ ಕಾಲ್ ಮಾಡಿದ್ರ ಮತ್ತೆ ಬನ್ನಿ ಶೋಗೆ? ಇಲ್ಲ, ಒಂದ್ ಕಾಲ್ ಇಲ್ಲ, ಏನೂ ಇಲ್ಲ. ಇಟ್ ಇಸ್ ಲೈಕ್ ಈಗ ಒಂದ್ ಕೆಲಸ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವು ನೋ ಶೋ ನೋ ಕಾಲ್ ಮಾಡ್ತೀವಲ್ಲ, ಅದೇ ತರ NCNS. ಓಕೆ, ಇನ್ನೊಂದು 1 month ಬಿಟ್ಕೊಂಡು ಐಶು ಕಮ್ ಬ್ಯಾಕ್ ಮಾಡಿ ಬನ್ನಿ ಅಂತ ಕರೆದ್ರೆ ಹೋಗ್ತೀರಾ ನೀವು? ಹೋಗ್ತೀನಿ, ಆದ್ರೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ನನ್ನ ಹತ್ರ ಸಾರಿ ಕೇಳಬೇಕು. ಯಾಕಂದ್ರೆ ನನ್ನನ್ನು ತುಂಬಾ ಬ್ಯಾಡ್ ಆಗಿ ಪೋರ್ಟ್ರೇಟ್ ಮಾಡಿದಾರಲ್ಲ, ಸೊ ಐ ವಾಂಟ್ ದೆಮ್ ಟು ಆಸ್ಕ್ ಸಾರಿ. ಹಂಗೆ ಸಪೋಸ್ ಅವ್ರು ಕೇಳಿದ್ರೆ ಐ ವಿಲ್ ಡೆಫಿನೆಟ್ಲಿ ಗೋ. ಓಕೆ, ಆ್ಯಂಡ್ ಈ ಒಂದು ಶೋನಲ್ಲಿ ಪರ್ಟಿಕ್ಯುಲರ್ ಶೋನಲ್ಲಿ ನೀವು ಹೇಳ್ದಂಗೆ ಈ ಫೇವರಿಸಮ್ಮು ಮತ್ತು ಸಪೋರ್ಟಿವು ಯಾರಿಗಲ್ಲಿ ಜಾಸ್ತಿ ಸಿಗ್ತಾ ಇದೆ? ನೀವು ನೋಡ್ದಂಗೆ ಯಾವ ಕಂಟೆಸ್ಟೆಂಟ್ಸ್ಗಳಿಗೆ ಅವ್ರು ತುಂಬ ಫೇವರಿಸಮ್ ಮಾಡ್ತಿದ್ದಾರೆ? ಈಗ ಎಲ್ಲರೂ ಶೋ ನೋಡ್ತಾ ಇದ್ದಾರೆ, ಅವ್ರು ಎಲ್ಲರಿಗೂ ಗೊತ್ತಿದೆ. ನನ್ನ ಜೊತೆ ನನ್ನ ಕೋ ಪಾರ್ಟ್ನರ್ ಇದ್ದಿದ್ದಕ್ಕೆ ಅವಳಿಗೆ ಮಾತ್ರ ಫೇವರಿಸಮ್ ಸಿಗ್ತಾ ಇದೆ. ಈಗ ಅವಳನ್ನ ಆಲ್ರೆಡಿ ಅವಳಿಗೆ ಶಿ ಹ್ಯಾಡ್ ಸಮ್ವೇರ್ ಅರೌಂಡ್ ಲೈಕ್ 3000 ಫಾಲೋವರ್ಸ್ ಅನ್ಸುತ್ತೆ. ಈಗ ನಾನು ಅವಳ ಬಗ್ಗೆ ಮಾತಾಡಿ ಈಗ ಅವಳಿಗೆ 6000 ಫಾಲೋವರ್ಸ್ ಬಂದಿದೆ. ಸುಮ್ಮನೆ ಏನಿಗೆ ಅವಳ ಬಗ್ಗೆ ಮಾತಾಡೋದು ಅಂತ ಹೇಳ್ಬಿಟ್ಟು ಅವಳ ಹೆಸರು ತೆಗೆಯೋದಿಲ್ಲ, ಏನೂ ಇಲ್ಲ, ಬಟ್ ಅಬ್ಸಲ್ಯೂಟ್ 0 ಅಂತ ಹೇಳ್ಬೋದು. ಶಿ ನಾಟ್ ಒನ್ ಪ್ಲೇಯಿಂಗ್ ಎನಿಥಿಂಗ್, ಏನು ಆಡ್ತಾನೂ ಇಲ್ಲ, ಅವಳು 100% ಕೊಡ್ತಾ ಇಲ್ಲ, ಏನು ಅಲ್ಲಿ ಲೈಕ್ ಏನು ಹೇಳೋದು, ಒಂದು ಶೋಕೇಸ್ ಬೊಂಬೆ ಥರ. ಸೊ ಅವಳಿಗೆ ಮಾತ್ರ ಒಂದು ಮೋಸ್ಟ್ ಫುಲ್ ಸಪೋರ್ಟು. ಅಂಡ್ ಆಲ್ಸೋ ಅಕುಲ್ ಬೈ ಮಾತಾಡೋದು ಅವ್ರ ಜೊತೆ ಹೆಂಗೆ ಫುಲ್ ಸಾಫ್ಟ್ ಆಗಿ ಮಾತಾಡ್ತಾರೆ, ಅದಲ್ಲೇ ಗೊತ್ತಾಗುತ್ತೆ. ಟಿವಿಯಲ್ಲಿ ನೋಡ್ತಾ ಇದಾರಲ್ಲ ಎಲ್ಲರಿಗೂ ಅವ್ರಿಗೆ ಗೊತ್ತಾಗುತ್ತೆ ಹೆಂಗ್ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಈಗ ಒಂದು ಶೋನಲ್ಲಿ 12 ಜನ ಹೆಣ್ಮಕ್ಳಿದ್ದಾರೆ ಅಂದ್ರೆ ಈಗ ಅವ್ರದ್ದೇ ಆದಂತ ಸಮ್ ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಅದನ್ನ ಹೇಗೆ ಟೀಮ್ ನೋಡ್ಕೋತಿದ್ರು? ಆ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಸೆಕ್ಯೂರಿಟಿ ಕೊಡ್ತಿದ್ರು? ಅಲ್ಲಿ ಸೆಕ್ಯೂರಿಟಿ ಇತ್ತಾ? ಸೆಕ್ಯೂರಿಟಿ ಬಿಟ್ಟು, ಬಟ್ ವಿ ಡಿಡ್ಂಟ್ ಹ್ಯಾವ್. ಈಗ ಮೆಡಿಕಲ್ ಸರ್ವಿಸ್ ಅಂತ ಇರುತ್ತಲ್ಲ, ಅದೆಲ್ಲ ಇದ್ದೇ ಇಲ್ಲ. ಎಮರ್ಜೆನ್ಸಿ ಆಂಬ್ಯುಲೆನ್ಸ್, ಒಂದು ಆಂಬ್ಯುಲೆನ್ಸ್ ಬರುತ್ತೆ, ಅದಲ್ಲಿ ಏನು ಮ್ಯಾಕ್ಸ್ ಟ್ರೀಟ್ಮೆಂಟ್ ಕೊಡೋ ಇದೇ ಇರಲ್ಲ. ಬೇಸಿಕ್ ಅವರಿಗೆ ಏನು ಹೆಂಗ್ ಹೇಳೋದು, ಒಂದು ಬ್ಯಾಂಡೇಡು ಇರಲ್ಲ ಅವ್ರ ಹತ್ರ. ಮ್ಯಾಕ್ಸ್ ಅಂದ್ರೆ ಅದು ಬಿಟಾಡಿನ್ ಇರುತ್ತಲ್ಲ, ಕಾಟನ್ಗೆ ಹಾಕಿ ರಬ್ ಮಾಡ್ತಾರೆ, ಸೊಲ್ಯೂಷನ್ಸ್ ಎಲ್ಲ ಹಾಕ್ತಾರೆ, ಅಷ್ಟೇ ಬಿಟ್ಟು ಬೇರೆ ಏನೂ ಇಲ್ಲ. ಆ್ಯಂಡ್ ನಂಗೆ ಸಪೋಸ್ ಜಾಸ್ತಿ ಏನಾದರೂ ಆದರೂ ಕೂಡ ವಿ ಹ್ಯಾವ್ ಟು ಗೋ 20 kilometers ಅವೇ ಫ್ರಮ್ ಸಂಗೊಳ್ಳಿ. ಓಕೆ, ಅಲ್ಲಿ ಮಧ್ಯದಲ್ಲಿ ಏನಾದರೂ ಆದರೂ ಕೂಡ ಹಂಗೆ ಸಪೋಸ್ ಪೇರೆಂಟ್ಸಿಗೆ ಕಾಲ್ ಮಾಡಿ, ಇಲ್ಲ ಅವ್ರ ತಲೆ ಸುತ್ತ ಬಿದ್ದಿದ್ದಾರೆ, ಸ್ವಲ್ಪ ಬಂದು ಎಬ್ಸಿ, ಅವ್ರಿಗೇನಾಗಿದೆ ನೋಡಿ, ಅವ್ರು ಸತ್ತೋದ್ರೂ ಹಂಗೆ ಹೇಳ್ತಾರೆ ಅನ್ಸುತ್ತೆ. ಸೊ ಅಷ್ಟು ಸೇಫ್ಟಿ ಇಲ್ಲದೆ ಇರೋ ಜಾಗದಲ್ಲಿ ನಾನು ಏನಕ್ಕೆ ಇರಬೇಕು? ಟ್ರೂ ಅಲ್ವಾ? ಹಂಗೆ ಸಪೋಸ್ ಕಾಲ್ ಮುರ್ದಿ ನಾನು ಇಷ್ಟೆಲ್ಲ 100% ಕೊಡ್ತಾ ಇದ್ದೀನಿ ಅಂದರೆ ದೇ ಹ್ಯಾವ್ ಟು ಗಿವ್ ಸಮ್ ಪ್ರಯಾರಿಟೀಸ್. ನಾನು ಇಲ್ಲ ನನ್ನನ್ನೇ ತಲೆ ಮೇಲೆ ಇಟ್ಕೊಂಡು ಮೆರೀರಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಈಕ್ವಲ್ ಆಗಿ ಆಪರ್ಚುನಿಟಿ ಇರಬೇಕು, ಈಕ್ವಲ್ ಆಗಿ ಎಷ್ಟು ಮಾತಾಡಬೇಕು ಅಂತ ಇರಬೇಕು, ಎಲ್ಲ ಇರಬೇಕು. ಅವರೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಏನೋ ಟೆಲಿಕಾಸ್ಟ್ ಮಾಡಿಲ್ಲ ಅಂದರೆ ವಾಟ್ ಇಸ್ ದ ಯೂಸ್? ಅವ್ರು ಮಾಡೋದೇ ಯೂಸ್ ಇಲ್ಲ.
ಓಕೆ. ಈಗ ಅಲ್ಲಿ ಫ್ರ್ಯಾಕ್ಚರ್ ಅಂದರೆ ಕೈ ಫ್ರ್ಯಾಕ್ಚರ್ ಆಯಿತು, ಕಾಲು ಫ್ರ್ಯಾಕ್ಚರ್ ಆಯಿತು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಮಾಡಿಸ್ತಿದ್ರು ಅವರು? ಈಗ ಒಂದು 2 ಕಂಟೆಸ್ಟೆಂಟ್ಸ್ಗಳದ್ದು ಕೈಕಾಲು ಫ್ರ್ಯಾಕ್ಚರ್ ಆಗಿದೆ, ಮೂಳೆ ಮುರಿದಿದೆ, ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಇವರು ಏನಾದರೂ ಆದರೆ? ಇಲ್ಲ, ಅಕಾರ್ಡಿಂಗ್ ಟು ಸ್ವಲ್ಪ ಜನ ಎಲ್ಲ ಆಚೆ ಬಂದಿದಾರಲ್ಲ, ಅಕಾರ್ಡಿಂಗ್ ಟು ದೆಮ್ ಬರೀ ಅವರಿಗೆ ಏನಕ್ಕೆ ಹೇಳೋದು, ವಾಟ್ ಇಸ್ ಇಟ್, ಆಪರೇಷನ್ ಮಾತ್ರ 3 lakhs ಖರ್ಚಾಯ್ತಂತೆ. ಓಕೆ, ಆಯ್ತಾ. ಬಟ್ ಅವರಿಗೆ ಫಿಸಿಯೋಥೆರಪಿ ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲ, ನಾವು ಆಪರೇಷನ್ಗೆಲ್ಲ ಕೊಟ್ಟಿದೀವಲ್ಲ, ನಾವೇನಕ್ಕೆ ಫಿಸಿಯೋಥೆರಪಿಗೆಲ್ಲ ಕೊಡೋಣ ಅಂತ ಅವರು ಸೊ ದಟ್ ಇಸ್ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್. ನೀವು ಅವ್ರ ಹತ್ರ ಕೇಳಿದ್ರೇನೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗೋದು ಮೋರ್ ದೆನ್ ಮೀ. ಬಿಕಾಸ್ ಈಗ ಸುಮ್ಮನೆ ಕೇಳಿದ್ದೆಲ್ಲ ಮಾತಾಡಬಾರ್ದಲ್ಲ, ಏನಾದ್ರೂ ನೋಡಿದ್ದೆ ನೀವು ಕರೆಕ್ಟಾಗಿ ಮಾತಾಡಬೇಕು. ಸೊ ದಟ್ ಇಸ್ ಬಟ್ ನನಗೆ ಕೇಳ್ಪಟ್ಟೆ ನಾನು ಹಿಂಗೆಲ್ಲ ಆಗ್ತಾ ಇದೆ ಅಂತ. ಬಟ್ ನಿಮಗೆ ಇನ್ನೂ ಕ್ಲಾರಿಟಿ ಬೇಕಂದ್ರೆ ಐ ಥಿಂಕ್ ಯು ಶುಡ್ ಟಾಕ್ ಟು ದೆಮ್. ಓಕೆ. ಸೊ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಕೈಕಾಲು ಮುರ್ಕೊಂಡು ನೀವು ಶೋ ಮಾಡಿ ಆ್ಯಂಡ್ ಎಂಡ್ ಆಫ್ ದಿ ಡೇ ನಿಮಗೆ ವಿನ್ನಿಂಗ್ ಅಮೌಂಟ್ ಅಂತ ಎಷ್ಟಂತ ಹೇಳಿದ್ರು ಆ್ಯಂಡ್ ವೀಕ್ಲಿ ಯು ವಿಲ್ ಗೆಟ್ ಪೇಮೆಂಟ್. ನಿಮ್ಗೆ ಪೇಮೆಂಟ್ ಸಿಗ್ತಿತ್ತಾ ವೀಕ್ಲಿ? ಇಲ್ಲ, ಒಂದು ಪೇಮೆಂಟ್ ಅಂತ ಮಾತಾಡಿದ್ರು. ಇಲ್ಲ. ಓಕೆ, ವೀಕ್ಲಿ ಯು ಆರ್ ನಾಟ್ ಗೆಟಿಂಗ್ ಎನಿ ಪೇಮೆಂಟ್? ಓಕೆ, ವೀಕ್ಲಿ ಅಂತೂ ಪೇಮೆಂಟೇ ಇಲ್ಲ. ಅಂಡ್ ಮೋರ್ ಓವರ್ ವಿನ್ನಿಂಗ್ ಪ್ರೈಸ್ ಅಂತೂ ಎಷ್ಟಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ವಿ ಡೋಂಟ್ ಇವನ್ ನೋ ವಾಟ್ ಇಸ್ ದ ವಿನ್ನಿಂಗ್ ಪ್ರೈಸ್. ಬಿಕಾಸ್ ಇಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ ಈ ತರ ವೀಕ್ಲಿ ಪೇಮೆಂಟ್ ಇರಲ್ಲ, ವಿನ್ನಿಂಗ್ ಪ್ರೈಸ್ ಮಾತ್ರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಗೊತ್ತಿದ್ದೆ ನಾನು ಹೋಗಿದ್ದೆ. ಬಿಕಾಸ್ ನನಗೆ 2 months ಫ್ರೀ ಇದ್ದೆ. ನಾನು ಮನೆ 2 months ಏನಕ್ಕೆ ಫ್ರೀ ಇರಲಿ, ಬಿಕಾಸ್ ಹೆಂಗೂ 3rd month ಇಂದ ನನಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. 2 months ಏನಕ್ಕೆ ಫ್ರೀ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ದೆ. ಬಟ್ 2 months ಒಳಗಡೆನೆ ಇಷ್ಟೆಲ್ಲ ಆಯ್ತಲ್ಲ, ವೈ ಆಮ್ ಐ ಸಪೋಸ್ ಟು ಸ್ಟೇ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ಔಟ್ ಮಾಡ್ಬಿಟ್ಟೆ. ಓಕೆ. ಸೊ ನೀವು ಅಲ್ಲಿ ಪೇಮೆಂಟ್ ಇಲ್ಲ ಅಂತ ಅಂದ್ರೂ ಓಕೆ, ನನಗೊಂದು ಸ್ಟೇಜ್ ಇದು, ಒಂದು ಆರ್ಟಿಸ್ಟ್ಗೆ ವಿ ರೆಸ್ಪೆಕ್ಟ್ ಆಲ್ ದಿ ಪ್ಲಾಟ್ಫಾರ್ಮ್ಸ್. ಹೌದು, ಎಲ್ಲ ಪ್ಲಾಟ್ಫಾರ್ಮ್ಗೂ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಅಷ್ಟೆಲ್ಲ ರೆಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಷ್ಟೆಲ್ಲ ಆಪರ್ಚುನಿಟೀಸ್ ಬರುತ್ತೋ ಎಲ್ಲದನ್ನು ಗ್ರ್ಯಾಬ್ ಮಾಡ್ತೀವಿ ಆ ಥರ. ಯಾಕಂದ್ರೆ ನಮ್ದು ಒಂದು ಕರಿಯರು, ಇಲ್ಲಾಂದ್ರೆ ನಮ್ದು ಒಂದು ಸ್ಟ್ಯಾಂಡ್ ಇರಬೇಕಲ್ಲ, ಅದಕ್ಕೋಸ್ಕರ ವಿ ಗ್ರ್ಯಾಬ್ ಆಲ್ ದಿ ಆಪರ್ಚುನಿಟೀಸ್. ಎಸ್. ಸೊ ಆಶ್ ಮಿಲನ್ ಅಂತಂದ್ರೆ ಯಾವ ಥರ ವ್ಯಕ್ತಿತ್ವ? ಫುಲ್ ಡೈರೆಕ್ಟಾ, ಫುಲ್ ಬೋಲ್ಡಾ? ಹೌದೌದು, ಅದೇ ಯಾವಾಗಲೇ ಹೇಳಿರ್ತಾನೆ, ಬಕೆಟ್ ಅಂತೂ ಹಿಡಿಯಕ್ಕೆ ಬರಲ್ಲ, ದಿಸ್ ಇಸ್ ಹೌ ಐ ಆಮ್. ಆ್ಯಂಡ್ ಅವ್ರೆಲ್ಲರೂ ಬಂದ್ಬಿಟ್ಟು ಇಲ್ಲ ಇವಳಿಗೆ ಆಡಕ್ಕೆ ತಾಕತ್ತಿರ್ಲಿಲ್ಲ, ಅದಕ್ಕೆ ಇವಳು ಶೋ ಬಿಟ್ಟೆಲ್ಲ ಬಂದ್ಬಿಟ್ಟು. ಬಟ್ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸೇಫ್ಟಿ ಇಲ್ದಿರೋ ಜಾಗದಲ್ಲಿ ಏನಕ್ಕಿರಲಿ. ಆ್ಯಂಡ್ ಮೋರ್ ಓವರ್ ದೇರ್ ಇಸ್ ಫೇವರಿಸಮ್ ವಿಚ್ ಇಸ್ ಹ್ಯಾಪನಿಂಗ್. ಸೊ ವೆನ್ ಫೇವರಿಸಮ್ ಇಸ್ ಹ್ಯಾಪನಿಂಗ್, ವೈ ಆಮ್ ಐ ಸಪೋಸ್ ಟು ಸ್ಟೇ? ನನಗೆ ಈಕ್ವಲ್ ರೈಟ್ ಸಿಗ್ತಾ ಇಲ್ಲ ಅಂದರೆ ವೈ ಆಮ್ ಐ ಸಪೋಸ್ ಟು ಸ್ಟೇ ಇನ್ ದ ಶೋ ಅಲ್ವಾ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅವರು ಒಂದೊಂದು ಮಾತೆಲ್ಲ ಮಾತಾಡ್ತಾರೆ, ಈ ಥರ ಕುಗ್ಸೋ ಮಾತುಗಳು ಮಾತಾಡಲಿ, ಪರವಾಗಿಲ್ಲ. ಟಾಸ್ಕ್ ಮಾಡಾದ್ಮೇಲೆ ಮಾತಾಡೋ ಯೂಸ್ ಏನಿದೆ ಅಲ್ವಾ? ಅದು ಬಿಟ್ಟು ಹಂಗೆ ಸಪೋಸ್ ಏನಾದರೂ ಜಾಸ್ತಿ ಹೆಚ್ಚು ಕಮ್ಮಿ ಆದರೂ ಕೂಡ ಈಗ ಡೈರೆಕ್ಟರ್ಸ್ ಆಗಲಿ ಇಲ್ಲಾಂದ್ರೆ ಹೋಸ್ಟ್ ಆಗಲಿ ಯಾರಾದರೂ ಬಂದ್ಬಿಟ್ಟು ಒಂದು ಸ್ವಲ್ಪ ಬೀಸ್ ಆ್ಯಂಡ್ ಬರ್ಡ್ ಟಾಕ್ಸ್ ಇರಬೇಕು. ಬಿಹೈಂಡ್ ದ ಕ್ಯಾಮರಾ ಏನಾಗಿದೆ ನಿಮ್ಮ ಕಾಲಿಗೆ, ಎಲ್ಲ ಓಕೆನಾ? ನಥಿಂಗ್. ಯಾರು ಕೇರೆ ಮಾಡಲ್ಲ. ಓ, ಬರೀ ಒಂದು ಪ್ರೊಡಕ್ಷನ್ ಇಂದ ಒಬ್ರು ಬರ್ತಾರೆ, ಪೇಷಂಟ್ ಆಗಿರ್ತಾರಲ್ಲ, ಕಾಲೆಲ್ಲ ಮುರಿದೋಗಿರ್ತಾರಲ್ಲ, ಅವ್ರ ಜೊತೆ ಒಬ್ರು ಇರ್ತಾರೆ, ಅದ್ ಬಿಟ್ಟು ಬೇರೆ ಏನೂ ನಡೆಯಲ್ಲ. ನಥಿಂಗ್. ಎಸ್. ಆ್ಯಂಡ್ ಶೋದು ಪ್ರೋಮೋದಲ್ಲಿ ನೋಡಿದೆ, ನಿಮ್ಮ ತಾಯಿಯವ್ರು ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಅಂದರೆ ಅವ್ರು ತುಂಬ ಹ್ಯಾಪಿಯಾಗಿದ್ರು ನಿಮ್ಮ ತಾಯಿಯವರು ಕೂಡ. ಅವಳು ಹೋಗಬೇಕು, ಅವಳು ಕಷ್ಟ ಗೊತ್ತಾಗಬೇಕು ಅಂತ ಹೇಳಿದ್ರು. ಸೊ ನಿಮ್ಮ ತಾಯಿಯವ್ರು ಈಗ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಆದ್ರೆ ಅವ್ರು ತುಂಬಾ ಖುಷಿ ಪಡೋದೇನಂದ್ರೆ, ಕೈ ಕಾಲು ಮುರ್ಕೊಂಡು ಬಂದಿಲ್ಲ ಅಲ್ಲ, ಅದೇ ಸಾಕು ನನಗೆ. ಆದ್ರೆ ಅವ್ರು ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಕಾಸ್ ಆಫ್ ಹರ್ ಐ ಕೇಮ್ ಟು ದ ಶೋ. ಓಕೆ. ಅವರು ಹೋಗು ಅಂತ ಹೇಳಿ ನಾನು ಮತ್ತೆ ಈ ಶೋಗೆ ಬಂದಿದ್ದೆ. ಓಕೆ. ಶೋ ಕಾಲ್ ಬಂದ ತಕ್ಷಣ ಅಮ್ಮಂಗೆ ಹೇಳಿದ್ರ ಹೋಗ್ಬೇಕಾ ಬೇಡವಾ ಅಂತ ಕೇಳಿದ್ರ? ಓಕೆ, ಅವಾಗ ಅವ್ರು ಹೋಗು ಅಂತ ಹೇಳಿದ್ರು. ಈಗ ಯಾಕಂದ್ರೆ ಈಗ ಮಮ್ಮಿ ಬಂದ್ಬಿಟ್ಟು ಒಂದು ಸಿಂಗಲ್ ಪ್ಯಾರೆಂಟ್. ಓಕೆ. ಸೊ ಅವ್ರ ಹತ್ರ ಎಲ್ಲ ಶೇರ್ ಮಾಡಬೇಕು, ಏನಾಯ್ತು ಡೇ ಟು ಡೇ ಲೈಫ್ ಇಂದ. ಯಾಕಂದ್ರೆ ಅವ್ರಿಗೂ ಗೊತ್ತಾಗ್ಬೇಕಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಒಂದು ಪ್ರಾಪರ್ ಮೆಂಟಾಲಿಟಿ ಬರುತ್ತೆ. ಸರಿ, ಈ ಥರ ಎಲ್ಲ ಆಗಬೇಕು, ಇವಳಿಗೆ ಯಾವ ಥರ ಸಪೋರ್ಟ್ ಮಾಡೋಣ, ಯಾವ ಥರ ಡಿಸ್ಅಗ್ರಿ ಮಾಡೋದು, ಅಗ್ರಿ ಮಾಡೋದು ಎಲ್ಲ ಗೊತ್ತಾಗ್ಬಿರು. ಐ ವಾಂಟ್ ಹರ್ ಟು ನೋ ಎವ್ರಿಥಿಂಗ್. ಸೊ ದಟ್ ಇಸ್ ವೈ ಐ ಟೆಲ್ ಹರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಎಸ್. ಸೊ ಈ ಒಂದು ಬೋಲ್ಡ್ ಆದಂಥ ನೇಚರು ನಿಮ್ಮ ಮಮ್ಮಿಯಿಂದಾನೇ ಬಂದಿದೆ. ಯಾಕಂದರೆ ಅವ್ರು ಸಿಂಗಲ್ ಪೇರೆಂಟ್ ಆಗಿ ನಿಮ್ಮನ್ನ ಇಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂತಂದರೆ. ಇಲ್ಲ, ಮಮ್ಮಿ ಬಂದ್ಬಿಟ್ಟು ಪಾಪ ನಮ್ಮಪ್ಪ ಇಂದಾನೆ. ಮೈ ಎನಿಥಿಂಗ್ ಇಸ್ ಆಲ್ ಮೈ ಕ್ಯಾರೆಕ್ಟರ್ ಸ್ಟ್ರೇಟ್ ಫಾರ್ವರ್ಡ್, ಇಲ್ಲಾಂದರೆ ಓಪನ್ ಆಗಿ ಮಾತಾಡೋದು, ಎವ್ರಿಥಿಂಗ್ ಇಸ್ ಮೈ ಡ್ಯಾಡ್. ಓಕೆ. ಸೊ ಇದೆಲ್ಲ ಅಪ್ಪನಿಂದ ಬಂದಿದ್ದು. ಡೆಫಿನೆಟ್ಲಿ. ಎಸ್. ಈಗ ಎಲ್ಲ ಕಡೆ ಏನು ಸುದ್ದಿ ಬರ್ತಿದೆ ಅಂತಂದರೆ, ಆಶ್ ಮೆಲೋ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ. ಬಿಗ್ ಬಾಸ್ಗೆ ಸೂಟಬಲ್ ಆದಂಥ ಕಂಟೆಸ್ಟೆಂಟ್ ಆಶ್ ಮೆಲೋ ಅಂತ ಕಾಲ್ ಬಂದಿತ್ತಾ ಬಿಗ್ ಬಾಸ್ ಅಂತ?
ಬಿಗ್ ಬಾಸ್ ಇಂದ ಕಾಲ್ ಬಂದಿಲ್ಲ, ಬಟ್ ಹಂಗ್ ಸಪೋಸ್ ಇಫ್ ದೇ ಆರ್ ರೆಡಿ ಟು ಟೇಕ್ ಮೀ ಇನ್ ಬಿಗ್ ಬಾಸ್, ಪ್ಲೀಸ್ ಡೂ ಟೇಕ್ ಮೀ ಇನ್ ಬಿಗ್ ಬಾಸ್, ಬಿಕಾಸ್ ಅಲ್ಲಂತೂ ಫೇವರಿಸಮ್ ಇರಲ್ಲ, ಬಕೆಟ್ ಹಿಡಿಯೋದಿರಲ್ಲ, ಓಪನ್ ಆಗಿ ಯಾರು ಬೇಕಾದರೂ ಜಗಳ ಮಾಡ್ಬೋದು, ಓಪನ್ ಟಾಕ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಅಲ್ಲಿ ಮಾತ್ರ ಒನ್ ಕ್ಯಾಮ್ರಾ ಇರಲ್ಲ, ದೇರ್ ಆರ್ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ಸ್ ಆಫ್ ಕ್ಯಾಮ್ರಾಸ್ ಜಸ್ಟ್ ಫೋಕಸಿಂಗ್ ಆನ್ ಒನ್ ಪರ್ಟಿಕ್ಯುಲರ್ ಕಂಟೆಸ್ಟೆಂಟ್. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್, ಡೆಫಿನೆಟ್ಲಿ ಹೋಗ್ತೀನಿ. ಎಸ್, ಡೆಫಿನೆಟ್ಲಿ ಹೋಗ್ತೀರಾ? ಪಕ್ಕ 100%. ಓಕೆ. ಸೊ ಬಿಗ್ ಬಾಸ್ ಅಲ್ಲೂ ಕೂಡ ಸೇಮ್ ಆಟಿಟ್ಯೂಡು, ಸೇಮ್ ಇದು. 100%. ಹಂಗಂದ್ರೆ ಈಗ ಆಶ್ಮೆಲೋ ಅಂದ್ರೆ ಯಾವ್ದು ರೈಟ್ ಅಂದ್ರೆ ರೈಟು, ರಾಂಗ್ ಅಂದ್ರೆ ರಾಂಗ್. ಓಕೆ, ಹಂಗಿರ್ಬೇಕು. ಈಗ ಇಷ್ಟೆಲ್ಲ ಮಾತಾಡಿ, ಇಷ್ಟೆಲ್ಲ ನಾನು ಇಂಟರ್ವ್ಯೂಸ್ ಎಲ್ಲ ಕೊಟ್ಟು ಮತ್ತೆ ಅಲ್ಲಿ ಹೋಗಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಜನ ಒಪ್ಕೊಳ್ಳಲ್ಲ. ನಾನು ಹೆಂಗಿದ್ದೀನೋ ಅದೇ ಥರ ಇರಬೇಕು. ದಟ್ ಇಸ್ ಹೌ ಐ ಆಮ್ ಸಪೋಸ್ ಟು ಬಿ. ಓಕೆ. ಸೊ ಕಿಚ್ಚ ಸುದೀಪ್ ಅವ್ರನ್ನ ನೋಡಿರ್ತೀರಾ ನೀವು? ಹೌದು. ಸೊ ಅವ್ರ ಅಕುಲ್ ಬಾಲಾಜಿಗಿಂತ ನೆಕ್ಸ್ಟ್ ಲೆವೆಲ್. ಹೌದು. ವಾರದ ಕತೆ ಕಿಚ್ಚನ ಜೊತೆ ಅಂತ ಬಂದಾಗ, ಹೌದು. ಸೊ ಅದಕ್ಕೂ ರೆಡಿ ಇದ್ದೀರಾ ನೀವು? ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ಡ್ ಆಗಿರ್ಬೇಕು. ಅಲ್ಲಿ ಏನಂದ್ರೆ ಬಿಗ್ ಬಾಸ್ ಇಸ್ ಹೆಂಗೆ ಹೇಳೋದು, ಇಟ್ ಇಸ್ ಅ ಗೇಮ್ ಆಫ್ ಮೆಂಟಲ್ ಸ್ಟ್ರೆಂತ್. ಫಿಸಿಕಲ್ಲು ಇರುತ್ತೆ, ಇಲ್ಲ ಅಂತಿಲ್ಲ, ಆದರೆ ಮೆಂಟಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅಲ್ಲಿ ಗೊತ್ತಾಗಬೇಕು ಆನ್ ಸ್ಕ್ರೀನ್. ಆವಾಗಲೇ. ಆ್ಯಂಡ್ ಪೀಪಲ್ ಹೂ ಆರ್ ಟಾಕಿಂಗ್ ರಾಂಗ್ ಅಬೌಟ್ ಮೀ ಅಲ್ಲ, ಇಲ್ಲ ಅವಳು ಹಿಂಗೆ ಮಾಡ್ತಾಳೆ, ಹಿಂಗಿದ್ಲು ಹಂಗಿದ್ಲು, ಇಲ್ಲಾಂದರೆ ಈ ಶೋ ಅಲ್ಲಿ ಹಿಂಗೆ ಮಾಡ್ತಾ ಇದ್ಲು ಹಂಗೆ ಮಾಡ್ತಾ ಇದ್ಲು ಅಂತ. ಐ ಥಿಂಕ್ ವೆನ್ ಐ ಗೋ ಟು ಬಿಗ್ ಬಾಸ್ ಐ ಕ್ಯಾನ್ ಪ್ರೂವ್ ಎವ್ರಿಬಡಿ ಅಂತ ಅನ್ಕೊಂತಾ ಇದ್ದೀನಿ. ಓಕೆ. ಸೊ ಆಶ್ಮೆಲೋ ಅಂದ್ರೆ ಹೇಗೆ? ಡೆಫಿನೆಟ್ಲಿ. ಯಾಕೆಂದ್ರೆ ಈ ಶೋ ಅಲ್ಲಂತೂ ಏನು ತೋರಿಸ್ಕೊಳ್ಳೋಕೆ ಆಗಲಿಲ್ಲ, ಜಸ್ಟ್ ಒನ್ ವೀಕ್ ಇದ್ದಿದ್ದೆ 1 week. ಬಟ್ ಆಕ್ಚುಲಿ ಇದ್ದಿದ್ದು ಅಲ್ಲಿ 25 days ಇದ್ವಿ. ಜಸ್ಟ್ ಬಿಕಾಸ್ ಆಫ್ ದ ವೆದರ್ ಆ್ಯಂಡ್ ಸ್ಕೆಡ್ಯೂಲ್ ಪ್ರಾಬ್ಲಮ್ ಆಗಿ ಎಕ್ಸ್ಟೆಂಡ್ ಆಗಿ ವಿ ಟುಕ್ ಆಲ್ಮೋಸ್ಟ್ 22 to 25 days. ಬಟ್ ಅಕಾರ್ಡಿಂಗ್ ಟು ದಿ ಆಡಿಯನ್ಸ್ ಈಗ 1 ವಾರ ಅದೇ ಥರ ತೋರಿಸ್ತಾ ಇದ್ದಾರೆ. ಓಕೆ. ಅಂದ್ರೆ ನೀವು 20 days ಇದ್ದು 25 days ಇದ್ದು ಈಗ ಜಸ್ಟ್ 1 week ಇಂದ ಶುರುವಾಗಿರೋ ತರ ತೋರಿಸ್ತಿರೋದು. ಕರೆಕ್ಟ್. ಓಕೆ. ಸೊ ಇದೆಲ್ಲ ಅಂದ್ರೆ ಜನರಿಗೇನು ರಿಯಾಲಿಟಿನೇ ಗೊತ್ತಾಗ್ತಿಲ್ಲ. ರಿಯಾಲಿಟಿ ಅಲ್ಲ, ಅದೇ ಹೇಳ್ತಾ ಇದ್ದೀನಲ್ಲ, ಫುಲ್ ಸ್ಕ್ರಿಪ್ಟೆಡ್ ಏನೂ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ದ ಟಾಸ್ಕ್ ಎಲ್ಲ ಅವ್ರು 100% ಅವ್ರು ಕೊಡ್ತಾನೆ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಅಪಾರ್ಟ್ ಫ್ರಮ್ ದ ಟಾಸ್ಕ್ ರೆಸ್ಟ್ ಎವ್ರಿಥಿಂಗ್ ಇಸ್ ಸ್ಕ್ರಿಪ್ಟೆಡ್. ಈಗ ನಿಮ್ ತರನೇ ಇವಾಗ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ರಿಯಾಲಿಟಿ ಶೋಗೆ ಹೋಗ್ಬೇಕು, ನಾನು ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅವ್ರಿಗೆಲ್ಲ ನೀವು ರಿಯಾಲಿಟಿ ಶೋ ನೋಡಿರೋದ್ರಿಂದ ಅವ್ರಿಗೇನು ಒಂದು ಗೈಡೆನ್ಸ್ ಕೊಡ್ತೀರಾ ನೀವು? ಅವ್ರಿಗೇನು ಹೇಳ್ತೀರಾ? ಈಗ ಎಲ್ಲರೂ ಒಂದು ಆಸೆಯಿಂದಾನೇ ಹೋಗ್ತಾರೆ, ಕರೆಕ್ಟ್? ನೀವು ಹೇಳಿದ ಥರನೇ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ವಿಲ್ ಅಂಡ್ ವಿಶ್. ಈಗ ಅಲ್ಲಿ ಹೋಗ್ಬಿಟ್ಟು ಈ ಥರ ಅವ್ರನ್ನ ಕುಗ್ಸೋದಾಗಲಿ, ಇಲ್ಲಾಂದರೆ ಅವ್ರನ್ನ ಒಂಥರ ಮಾತಾಡೋದಾಗಲಿ, ಇಲ್ಲಾಂದರೆ ನಿನಗೇನು ಮಾನ ಮರೆಯೋದಿಲ್ವಾ ಅಂತ ಕೇಳೋದಾಗಲಿ, ಏನಾದರೂ ಆಗಲಿ, ಅವರಿಗೆ ಅವ್ರ ಮೆಂಟಲ್ ಪವರ್ ಇಲ್ಲಾಂದರೆ ಅವ್ರ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದರೆ ಅವರು ಇಲ್ಲ ನಾನು ಇರ್ತೀನಿ, ಪರವಾಗಿಲ್ಲ, ಅವ್ರು ಎಷ್ಟು ಬೇಕಾದರೂ ನನ್ನನ್ನು ಇನ್ಸಲ್ಟ್ ಮಾಡಲಿ, ನಾನು ಇರ್ತೀನಿ ಅಂತಿದ್ರೆ good for them. Please go to Halli Power and participate all the things that you want to participate. But I suppose if nobody is ready to take anybody else's shit alva, why are you supposed to stay? Just like me, I don't want to take anybody's shit. So ಈಗ ಅವ್ರು ಏನಾದರೂ ಮಾಡಿದ್ರೇನು why am I supposed to take? ನಾನು ಟಾಲರೇಟ್ ಮಾಡಲ್ಲ. ಬಿಕಾಸ್ ನನಗೆ ಈಕ್ವಲ್ ಆಪರ್ಚುನಿಟಿ, ಈಕ್ವಲ್ ಟೈಮ್, ಸ್ಕ್ರೀನ್ ಟೈಮ್ ಬರ್ತಾ ಇಲ್ಲ ಅಂದರೆ that's useless. ಹೌದು, ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಸೇಮ್ ಸ್ಕ್ರೀನ್ ಟೈಮ್ ಕೊಡಬೇಕು. ಎಕ್ಸಾಕ್ಟ್ಲಿ. ಓಕೆ. ಅಲ್ಲಿ ತುಂಬಾ ಒಬ್ಬರನ್ನ ಹೈಲೈಟ್ ಮಾಡಿ ಇನ್ನೊಬ್ಬರನ್ನ ಡೌನ್ಫಾಲ್ ಮಾಡೋದು ದಟ್ ಈಸ್ ವೆರಿ ರಾಂಗ್. ಅಂಡ್ ಒಂದು ಸ್ಟೇಟ್ಮೆಂಟ್ ಇದೆ, ಈಗ ರಿಯಲ್ ಸ್ಟಾರು ಅಂತ. ನಿಮ್ಗೆ ರೀಲ್ ಸ್ಟಾರ್ ಆಗಕ್ಕೆ ಇಷ್ಟನಾ, ರಿಯಲ್ ಸ್ಟಾರ್ ಆಗಕ್ಕೆ ಇಷ್ಟನಾ? ರಿಯಲ್ ಸ್ಟಾರ್ ಆದ್ರೆ ಜಾಸ್ತಿ ಆಪರ್ಚುನಿಟಿ ಬರುತ್ತಾ, ರೀಲ್ ಸ್ಟಾರ್ ಆದ್ರೆ ಜಾಸ್ತಿ ಆಪರ್ಚುನಿಟಿ ಬರುತ್ತಾ? ಈಗ ರಿಯಲ್ ಸ್ಟಾರ್ ಆಗಿದ್ರೂ ಎಷ್ಟು ಓಪನ್ ಆಗಿ ಮಾತಾಡಬೇಕು ಅಷ್ಟು ಓಪನ್ ಆಗಿ ಮಾತಾಡಬೇಕು. ರೀಲ್ ಸ್ಟಾರ್ ಆಗಿದ್ರೂ ಎಷ್ಟು ಓಪನ್ ಆಗಿ ಮಾತಾಡಬೇಕು ಅಷ್ಟು ಮಾತಾಡಬೇಕು. ಬಟ್ ಇಫ್ ಇನ್ ಕೇಸ್ ಇಫ್ ಯು ಆರ್ ಟೆಲಿಂಗ್ ರೀಲ್ ಸ್ಟಾರಿಂದ ಐ ಆಮ್ ಅ ರೀಲ್ ಸ್ಟಾರ್, ಅಫ್ಕೋರ್ಸ್ ಐ ಆಮ್ ಅ ರೀಲ್ ಸ್ಟಾರಿಂದನೇ ಹಿಂಗೆ ಸಪೋಸ್ ರಿಯಲ್ ಸ್ಟಾರ್ ಆಗಬೇಕು ಅಂದರೆ ಈ ಶೋ ಮಾತ್ರ ಅಲ್ಲ, ಬೇರೆ ಯಾವ ಶೋಗೆ ಹೋದ್ರೂ ನಾನು ರಿಯಲ್ ಆಗೇ ಇದ್ದೀನಿ, ನಾನು ರಿಯಲ್ ಸ್ಟಾರೇ. ಎಲ್ಲರೂ ನಾನು ಇಲ್ಲಿ ತನಕ ನೀನು ನೀನು ಬಂದ್ಬಿಟ್ಟು ರಿಯಲ್ ಸ್ಟಾರೇ, ಪರವಾಗಿಲ್ಲ, ಅವ್ರು ಎಷ್ಟು ಏನು ಬೇಕಾದರೂ ಹೇಳ್ಕೊಳ್ಳಿ, ದೇ ಆರ್ ಆಲ್ ಗಿವಿಂಗ್ ಅ ನೆಗೆಟಿವ್ ಸ್ಟೇಟ್ಮೆಂಟ್ ಅಬೌಟ್ ದ ಇದು ಏನೋ ಪ್ರೋಗ್ರಾಮ್ ಬಗ್ಗೆ. ಹೌದು. ನಾವು ದಿಸ್ ಇಸ್ ಆಲ್ಸೋ ಒನ್ TRP ಅಲ್ವಾ? ಈಗ ನಾನು ಆಚೆ ಬಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಈ ಥರ ಎಲ್ಲ ಮಾತಾಡ್ತೀನಿ ಅಂತ ಶೋ ಬಗ್ಗೆ. ದಟ್ ವಿಲ್ ಆಲ್ಸೋ ಗಿವ್ ಒನ್ ಹೈಪ್. ಏನಕ್ಕೆ ಇದೆಲ್ಲ ಮಾತಾಡ್ತಾ ಇದ್ದಾಳೆ, ಯಾವ ಶೋ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದು ಒಂದು ಹೈಪ್ ಆಗುತ್ತೆ. ಅವ್ರು ನಿಮ್ಮ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ಬೋದು, ಇವಂದು ಟ್ರೈ ಮಾಡಿಲ್ಲ. ಅಂಡ್ ಇದು ಬಂದ್ಬಿಟ್ಟು ಫಸ್ಟ್ ಟೈಮ್ ಅಲ್ಲ, 3 ಸತಿ ನಾವು ಕೈ ಎತ್ತಿದೀವಿ, ಹೋಗಲ್ಲ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಕಂಟೆಸ್ಟೆಂಟ್ಸ್ ಕೈ ಎತ್ತಿದ್ದಾರೆ. ಯಾವುದಕ್ಕೂ ಅವ್ರು ಸ್ಟಾಪೇ ಮಾಡಿಲ್ಲ. ಅಂಡ್ ಮೋರ್ ಓವರ್ ಇವನ್ ವೆನ್ ವಿ ಆರ್ ವಾಕಿಂಗ್ ಔಟ್ ಅಲ್ವಾ ಆಫ್ ದ ಶೋ,
ಏನು ಸ್ಟಾಪೇ ಮಾಡಿಲ್ಲ. ಇಲ್ಲ ಹೋಗಬೇಡಿ, ಇದು ಮಾಡಿ ಅದು ಮಾಡಿ ಪರವಾಗಿಲ್ಲ, ಕ್ಯಾಮ್ರಾ ಹಿಂದೆ ಬಂದ್ಬಿಟ್ಟು ಸಪೋರ್ಟ್ ಮಾಡಿ, ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಇಲ್ಲ ಇಟ್ ವಾಸ್ ಜಸ್ಟ್ ಅ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ಬೋದಿತ್ತು. ಬಟ್ ಅವ್ರು ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ನಾನು ಅವ್ರು ಮಾಡಬೇಕು ಅಂತಾನು ನಾನು ಅನ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ನಂದು ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೇ ಟೂ ಮಚ್ ಇಂಪಾರ್ಟೆಂಟ್ ದ್ಯಾನ್ ದ ಶೋ. ಎಸ್ ಹೌದು. ಅಂಡ್ ಅಕುಲ್ ಬಾಲಾಜಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಅಕುಲ್ ಬಾಯ್ ಅಂತ ಕರಿತಿದ್ರಿ. ಹೌದು. ಅಕುಲ್ ಬಾಯ್ ಬಂದ್ಬಿಟ್ಟು ಅಕುಲ್ ಬಾಯ್, ಯಾಕಂದ್ರೆ ಅವರು ಹೆಂಗೆ ಹೇಳೋದು, ಹೀ ಸೂಪರ್ ಬೋಲ್ಡ್. ಹಿ ಡಸಂಟ್ ಗಿವ್ ಅ ಶಿಟ್ ಅಬೌಟ್ ಎನಿಥಿಂಗ್. ಕರೆಕ್ಟ್. ಹೀಸ್ ಅಮೇಝಿಂಗ್. ಆದ್ರೆ ಅವರು ಒಂದು ಮೈಕ್ ಹಾಕಿರ್ತಾರೆ ಕಿವಿಯಲ್ಲಿ, EP. ಹೌದು, EP. ಸೊ EP-ಯಲ್ಲಿ ಅವರಿಗೆ ಹೈಲೈಟ್ ಪಾಯಿಂಟ್ಸ್ ಎಲ್ಲ ಬರುತ್ತೆ, ಈ ತರ ಮಾತಾಡಿ, ಈ ತರ ಮಾತಾಡಿ ಅಂತ ಹೇಳ್ಬಿಟ್ಟು. ಈಗ ಸಪೋಸ್ ನಮ್ ನಾರ್ಮಲ್ ಫ್ರೀಡಮ್ ಟಿವಿ ಅಂತ ಹೇಳಿದ್ರೆ, ಹೌದು, ಅಕುಲ್ ಬಾಯ್ ಬಂದ್ಬಿಟ್ಟು ಎಷ್ಟೆಲ್ಲ ವರ್ಡ್ಸ್ ಅವ್ರ ಮೈಂಡಲ್ಲಿ ಬರುತ್ತೋ ಎಲ್ಲದೂ ಮಾತಾಡ್ತಾರೆ. ಬಿಕಾಸ್ ಅಕುಲ್ ಬಾಯ್ ಇಸ್ ವೆರಿ ಟೂ ಸ್ಮಾರ್ಟ್ ವಿತ್ ಹಿಸ್ ವರ್ಡ್ಸ್. ಆಯ್ತಾ? ಸೊ ಅವ್ರ ಥರ ನಮಗಂತೂ ಆಗಕ್ಕಾಗಲ್ಲ. ಅವ್ರು ಎಲ್ಲಿದ್ದಾರೋ ಅವರಲ್ಲೇ, ನಾವೆಲ್ಲಿದ್ದೀವೋ ಅಲ್ಲೇ. ಸೊ ನೋ ಪ್ರಾಬ್ಲಮ್. ಬಟ್ ಅಟ್ ದ ಸೇಮ್ ಟೈಮ್ ಅಕುಲ್ ಬಾಯ್ ಮೇಲೆ ಏನು ಕೋಪನೂ ಇಲ್ಲ ನನಗೆ. ಅವ್ರು ಮಾತಾಡಿದ್ದಾರೆ. ಆ್ಯಂಡ್ ಆದರೆ ನಂದು ಒಂದೇ ಕನ್ಸರ್ನ್ ಇದ್ದಿದ್ದು ಅಂದರೆ ಕುಕ್ಸೋ ಥರ ಮಾತಾಡಬಾರ್ದಿತ್ತು. ಕುಕ್ಸೋ ಥರ ಮಾತಾಡಬಾರ್ದಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹಂಗೆ ಸಪೋಸ್ ನಾನು ಹೋಗ್ತೀನಿ ಅಂದರೂ ಕೂಡ ದೇ ಶುಡ್ ಹ್ಯಾವ್ ಟೋಲ್ಡ್ ಸಮಥಿಂಗ್ ಆ್ಯಂಡ್ ಸ್ಟಾಪ್ಡ್ ಅಲ್ವಾ? ಬಿಕಾಸ್ ಬೇರೆ ಕಂಟೆಸ್ಟೆಂಟ್ಸ್ ಯಾರಾದರೂ ಇದ್ದಿದ್ರೆ, ಇಲ್ಲ ನಿನ್ನನ್ನೆಲ್ಲ ಕಳ್ಸಲ್ಲ, ನೀನು ಏನು ಬೇಕಾದರೂ ಉಲ್ಟಂ ಪಲ್ಟಾ ಕೊಡೋ, ನೀನು ಮಾಡ್ಕೋ, ಪರವಾಗಿಲ್ಲ ನಾನು ಕಳ್ಸಲ್ಲ ಅಂತಿರ್ಬೋದು. ಮೇ ಬಿ ದೇ ಹ್ಯಾಡ್ ಅ ವಿಯರ್ಡ್ ಆಟಿಟ್ಯೂಡ್ ಟುವರ್ಡ್ಸ್ ಮೀ. ಅದಕ್ಕೆ ದೇ ಲೆಫ್ಟ್ ಮೀ ಫ್ರೀ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದಟ್ ಐ ಆಮ್ ಔಟ್. ಓಕೆ. ಸೊ ಹೊರಗಡೆಗೆ ಬಂದು ಹೇಗಿದೆ ಈಗ? ಹೊರಗಡೆ ಬಂದ್ಬಿಟ್ಟು ಆಫ್ಟರ್ ಹಳ್ಳಿ ಪವರ್ ಐ ಆಮ್ ಹ್ಯಾವಿಂಗ್ ಅನ್ ಅಮೇಝಿಂಗ್ ಲೈಫ್. ಫುಲ್ ಬ್ಯಾಕ್ ಟು ಫಾರ್ಮ್ ಆಗಿಬಿಟ್ಟಿದ್ದೀನಿ. ಮತ್ತೆ ಮೂವೀಸ್ ಆಗಲಿ, ಪ್ರೆಸ್ ಮೀಟ್ಸ್ ಆಗಲಿ, ಇಲ್ಲಾಂದರೆ ಈಗ ನೆಕ್ಸ್ಟ್ ನಾನು ಚೆನ್ನೈಗೆ ಹೋಗಬೇಕು. ಬಿಕಾಸ್ ಐ ಹ್ಯಾವ್ ಟು ಹ್ಯಾವ್ ಅ ಟಾಕ್ ವಿತ್ ಕಮಲ್ ಸರ್. ಅವ್ರ ಪ್ರೊಡಕ್ಷನಲ್ಲಿ ಎಲ್ಲ ತುಂಬ ದೊಡ್ಡ ಪ್ರಾಜೆಕ್ಟ್ ಮಾತುಕತೆ ಎಲ್ಲ ಇದೆ. ಓಕೆ. ಆಶ್ ಮಿಲ್ ಅವ್ರ ಫಸ್ಟ್ ರೀಲ್ಸ್ ನೋಡಿದಾಗ ಸೊ ನೀವು ತಮಿಳ್ ಇರಬೇಕು, ಸೊ ನೀವು ಇಲ್ಲಿಯವರಲ್ಲ ಅಂತ ಹೇಳಿ ತುಂಬಾ ಜನ ನಿಮ್ಮ ಅಕೌಂಟಿಗೆ DM ಮಾಡ್ತಿದ್ರು. ನೀವು ಕನ್ನಡದಲ್ಲಿ ಯಾವ್ದೋ ಒಂದು ರೀಲ್ಸ್ ಮಾಡಿದಾಗ ಇವ್ರು ಕನ್ನಡ ಬರುತ್ತಾ ಅಂತ. ಸೊ ನೀವು ಬೇಸಿಕಲಿ ಎಲ್ಲಿಯವರು? ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಓಕೆ. ನಮ್ಮ ಅಪ್ಪ ಬಂದ್ಬಿಟ್ಟು ಸಕಲೇಶ್ಪುರ ಅವರು, ನಮ್ಮ ಮಮ್ಮಿ ಚಿಕ್ಕಮಂಗ್ಳೂರವರು. ಅಪ್ಪ ಬಂದ್ಬಿಟ್ಟು ಬಿಸ್ನೆಸ್ ಮಾಡೋಣ ಅಂತ ಹೇಳಿ, ಟ್ರಾವೆಲ್ಸ್ ಎಲ್ಲ ಓಪನ್ ಮಾಡೋಣ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದು. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಬೇಸಿಕಲಿ ಅದ್ ಬಿಟ್ರೆ, ಬಟ್ ಮೈ ರೂಟ್ಸ್ ಆರ್ ಫ್ರಮ್ ಕೇರಳ. ನಾವು ಮಲಯಾಳೀಸು. ಓಕೆ. ಸೊ ಅಷ್ಟು ಕನ್ನಡ ಪರ್ಫೆಕ್ಷನ್ ಇಲ್ಲ ಅಂದ್ರೇನು ಕನ್ನಡಕ್ಕೆ ಸಪೋರ್ಟ್ ಮಾಡಿ ನನ್ನ ಫಸ್ಟ್ ಡೆಬ್ಯೂ ಮೂವಿ ಕನ್ನಡದಲ್ಲೇ ಮಾಡಿದ್ದೀನಿ, ಭೀಮಾ ಅಂತ. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಓಕೆ. ಸೊ ಮಲ್ನಾಡ್ ಹುಡುಗಿ ಆಶ್ ಮೆಲೋ ಅವರು. ಅಂಡ್ ಜಂಗ್ಲಿ ಹ್ಯಾಶ್ ಮೆಲೋ, ಫಸ್ಟ್ ಹ್ಯಾಶ್ ಮೆಲೋ ಅಂತಿತ್ತು, ಅದಾದ್ಮೇಲೆ ಜಂಗ್ಲಿ ಜಾಯ್ನ್ ಆಯ್ತು. ಸೊ ಯಾಕೆ ಅಂದ್ರೆ ಭೀಮಾಯಿಂದ ಶುರುವಾಗಿದ್ದ. ಸೊ ಈಗ ವಿಜಯಣ್ಣ ಹೆಸರು ಬಂತು ಜಂಗ್ಲಿ ಅಂತ ಇತ್ತಲ್ಲ. ಹೌದು. ಅವ್ರು ಬಂದ್ಬಿಟ್ಟು ಈಗ ಫಸ್ಟ್ ಡೇ ಫಸ್ಟ್ ಶೋಗೆ, ಭೀಮಾ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದ್ಬಿಟ್ಟು ನನ್ಗೆ ನಾಮಕರಣೆ ಮಾಡ್ಬಿಟ್ರು. ಲೈಕ್ ಇಲ್ಲ ನಿನ್ನ ಹೆಸರು ಇನ್ಮೇಲೆ ಜಂಗ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಭೀಮಾದಲ್ಲೂ ಕ್ಯಾರೆಕ್ಟರ್ ನಂದು ಜಂಗ್ಲಿ ಅಂತಾನೆ. ಓಕೆ. ಸೊ ಅದಕ್ಕೆ ನಿನ್ನ ಹೆಸರು ಜಂಗ್ಲಿ ಅಂತ ಇಟ್ಕೋ, ಅದಕ್ಕಂತ ಐ ಚೇಂಜ್ಡ್ ಮೈ ನೇಮ್. ಸೊ ವಿಜಯ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ವಿಜಯಣ್ಣ ಬಗ್ಗೆ ಹೀಸ್ ಗಾಡ್ ಫಾರ್ ಮೀ. ಯಾಕಂದರೆ ಅವ್ರ ದೇವರು ಥರ. ಯಾಕಂದರೆ ನನ್ನನ್ನು ಎಲ್ಲರಿಗೂ ತೋರಿಸಿ ಈ ಥರ, ಅಪಾರ್ಟ್ ಫ್ರಮ್ ರೀಲ್ಸ್ ಎಲ್ಲರೂ ಫೋನಲ್ಲಿ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ. ಬಟ್ ಕೆಲವರು ಫೋನ್ ಅಷ್ಟು ಯೂಸ್ ಮಾಡಲ್ಲ, ಒಂದು 25% ಫೋನ್ ಯೂಸ್ ಮಾಡ್ತಾರೆ. ಇದೆಲ್ಲ ಏನು ರೀಲು, ನಾನು ನೋಡೋದಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ತಾರೆ. ಅವರಿಗೆಲ್ಲ ನನ್ನನ್ನು ಇಂಟ್ರಡ್ಯೂಸ್ ಮಾಡಿ ಎಲ್ಲರಿಗೂ ಈ ಥರ ಆಶ್ ಅಂತ ಒಬ್ಳು ಇದ್ದಾಳೆ, ಈ ಥರ ಫಂಕಿ ಆಗಿರ್ತಾಳೆ, ಇವಳನ್ನ ಈ ಥರ ಕ್ಯಾರೆಕ್ಟರ್ಗೆ ನಾವು ಚೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹಿ ಚೂಸ್ ಮೀ ಆ್ಯಂಡ್ ದೆನ್ ಹಿ ಬ್ರಾಟ್ ಮೀ ಟು ದ ವರ್ಲ್ಡ್ ಆಫ್ ಫಿಲ್ಮ್. ಓಕೆ. ದುನಿಯಾ ವಿಜಯ್ ಅವರು ಈ ಶೋಗೆ ಹಿಂಗೆ ಪ್ರಾಬ್ಲಮ್ ಆಯ್ತಲ್ವಾ? ಸೊ ಆಗ ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರಾ? ಏನಾಯ್ತು, ಯಾಕಾಯ್ತು, ಏನಾದ್ರು ಕೇಳಿದ್ರ? ಪಾಪ ಅವರು ಬಂದ್ಬಿಟ್ಟು ಈಗ ಶೂಟಿಂಗ್ ಅಲ್ಲಿ ಬಿಸಿ ಇರ್ತಾರಲ್ಲ, ನಾನು ಅವ್ರ ಹತ್ರ ಹೋಗ್ಬೇಕು. ಐ ವಾಂಟ್ ಟು ಟೆಲ್ ಹಿಮ್ ಅಬೌಟ್ ದ ಪ್ರಾಬ್ಲಮ್. ವಿಜಯಣ್ಣ ಈ ತರ ಎಲ್ಲ ಆಯ್ತು ವಿಜಯಣ್ಣ ಅಂತ ನಾನು ಹೋಗಿ ಹೇಳ್ಬೇಕು. ಐ ಥಿಂಕ್ ಆದಷ್ಟು ಬೇಗ ಐ ಮೀಟ್ ಹಿಮ್ ಅನ್ಸುತ್ತೆ. ಓಕೆ. ಅವ್ರು ತುಂಬಾ ಡೈರೆಕ್ಟ್ ಆಗಿ ಮಾತಾಡ್ತಾರೆ ವಿಜಯ್ ಅವರು. ಹೌದು. ಕೆಲವೊಂದ್ಸರಿ ನಾನು ಹೇಳಿದ್ರೆ ಹಿಂಗೆಲ್ಲ ಹೇಳಿದ್ರೆ ನನ್ಗೆ ಬೈತಾರೆ, ನಿನ್ ಕರ್ಮ ಅದು, ನೀನ್ ಏನಕ್ಕೆ ಹೋದೆ ಅಂತ ನನ್ಗೆ ಹೇಳ್ತಾರೆ ಅನ್ಸುತ್ತೆ. ಬಟ್ ನೋಡೋಣ, ಅವ್ರನ್ನ ಮೀಟ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ. ಸೊ ಈಗ ನೆಕ್ಸ್ಟ್ ಧ್ವಂಸ ಮೂವಿ ಮಾಡ್ತಾ ಇದ್ದೀರಾ. ಧ್ವಂಸ ಮೂವಿ ಯಾವ ರೀತಿ ಇದೆ ಅಂಡ್ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅದರಲ್ಲಿ? ಸೊ ಧ್ವಂಸ ಮೂವಿ ಅದಲ್ಲೂ ಬಂದ್ಬಿಟ್ಟು ಒಂದು ಹೈಲೈಟಿಂಗ್ ಕ್ಯಾರೆಕ್ಟರ್, ಒಂದು ಟ್ವಿಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅದು ಬಂದ್ಬಿಟ್ಟು ಈಗ ಎಲ್ಲ ನ್ಯೂ ಫೇಸಸ್ಸೇ ಮಾಡ್ತಾ ಇರೋದು. ಸೊ ದ ಶೂಟಿಂಗ್ ವಿಲ್ ಬಿ ಹ್ಯಾಪನಿಂಗ್ ಇನ್ ನಾರ್ತ್ ಕರ್ನಾಟಕ ಅಗೇನ್. ಓಕೆ. ಇನ್ ನಾರ್ತ್ ಕರ್ನಾಟಕನೇ. ಆ್ಯಂಡ್ ನನಗೋಸ್ಕರ ನಾನು ಶೋಗೆ ಬರ್ತೀನಿ ಅಂತ ಹೇಳಿದ್ದೋಸ್ಕರನೇ ಆ ಶೂಟಿಂಗೇ ಪಾಸ್ ಮಾಡಿಕ್ಕಿದ್ರು.
ಓಕೆ. ಈಗ ಮತ್ತೆ ರೀಶೂಟ್ ಮಾಡ್ತಾ ಇದ್ದಾರೆ ಎಲ್ಲ. ಈ ಉತ್ತರ ಕರ್ನಾಟಕ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಅಲ್ಲಿ ಒಂದಷ್ಟು ಆಲ್ಮೋಸ್ಟ್ 1 month ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಹೌದು ಹೌದು. ಉತ್ತರ ಕರ್ನಾಟಕ ಅಂದ್ರೆ ಅವ್ರದ್ದು ಜೋಳದ ರೊಟ್ಟಿ ಬ್ಯೂಟಿಫುಲ್, ಮತ್ತೆ ಪುಂಡಿ ಪಲ್ಯ ಬ್ಯೂಟಿಫುಲ್, ವೆರಿ ವೆರಿ ನೈಸ್, ವೆರಿ ನೈಸ್. ಯಾಕಂದ್ರೆ ಅದೆಲ್ಲ ಇಲ್ಲಿ ಸಿಗಲ್ಲ ಬ್ಯಾಂಗ್ಳೂರಲ್ಲಿ. ಹೌದು. ಜೋಳದ ರೊಟ್ಟಿ ಅಂತೂ ಚಾನ್ಸೇ ಇಲ್ಲ, ಸಿಗದೇ ಇಲ್ಲ. ಅವರು ನಮ್ಮ ಮನೆಯವರೆಲ್ಲ ಹೇಳಿದ್ರು, ಅಲ್ಲಿ ಹಳ್ಳಿಯವ್ರ ಮನೆಯವರೆಲ್ಲ ಹೇಳಿದ್ರು, ಇಲ್ಲ ಜೋಳದ ಹಿಟ್ಟೆಲ್ಲ ತಗೊಂಡೋಗು ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಂದೊಂದು ಲೈಕ್ 5 to 6 ಲಗೇಜಸ್ ಇದೆ, ಅದ್ರಲ್ಲಿ ಎಲ್ಲಿ ನಾನು ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು, ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ, ನೀವು ಪ್ಯಾಕ್ ಮಾಡಿಡ್ರಿ, ನಾನು ಬರ್ತೀನಿ ಅಂತ. ಬಟ್ ದೇ ಆರ್ ವೆರಿ ಲವಿಂಗ್ ಆ್ಯಂಡ್ ವೆರಿ ಕೈಂಡ್. ತುಂಬಾ ದೇ ಆರ್ ಬ್ಯೂಟಿಫುಲ್ ಪೀಪಲ್ ಅಂತ ಹೇಳ್ಬೋದು. ಅಂಡ್ ಇವಾಗ ನೀವು ವಾಕೌಟ್ ಮಾಡ್ಬೇಕಾದ್ರೆ ಅವ್ರು ನಿಮ್ಮನ್ನ ತಡದ್ರ ಹೋಗ್ಬೇಡ ಅಂತ ಹೇಳಿ, ಇಲ್ಲ ದೇ ಸಪೋರ್ಟೆಡ್? ನೋ, ದೇ ಸ್ಟಾರ್ಟ್ ಕ್ರೈಯಿಂಗ್. ಅವರೆಲ್ಲ ಅತ್ತಿ ನನಗೆ ಮನೆ ಹೆಣ್ಮಕ್ಳು ಆಚೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಕುಂಕುಮ ಅರ್ಶಿನ ಎಲ್ಲ ಹಾಕಿ ಸೀರೆ ಎಲ್ಲ ಕೊಟ್ಟು, ಆಮೇಲೆ ನನ್ನನ್ನ ಇದೆಲ್ಲ ಟೆಲಿಕಾಸ್ಟ್ ಆಯ್ತಾ? ಹಾ, ಟೆಲಿಕಾಸ್ಟ್ ಆಗಿದೆ. Okay. ಆದ್ರೆ ಅಷ್ಟೇನ್ ಟೆಲಿಕಾಸ್ಟ್ ಆಗಿಲ್ಲ, ಬಟ್ ಆಗಿದೆ ಒಂದ್ ರೀತಿಯಲ್ಲಿ. ಓಕೆ. ಸೊ ಅವರೆಲ್ಲ ತುಂಬಾ ಮಿಸ್ ಮಾಡ್ಕೊಂತೀರಾ ನೀವು? ತುಂಬಾ ಮಿಸ್ ಮಾಡ್ಕೊಂತಾ ಇದೀನಿ. ಬಟ್ ಡೈಲಿ ನಮ್ದಂತೂ ಕಾನ್ವರ್ಸೇಷನ್ ಇದ್ದೇ ಇದೆ. ಓಕೆ. ಸೊ ವಿ ಟಾಕ್ ಎವ್ರಿ ಡೇ. ಓಕೆ. ನಮ್ಮ ಹಳ್ಳಿ ಮನೆಯವರು, ವಾರದವ್ರ ಮನೆಯವ್ರು ಬಂದ್ಬಿಟ್ಟು ಡೈಲಿ ಕಾಲ್ ಮಾಡ್ತಾರೆ, ಡೈಲಿ ಮಾತಾಡ್ತೀವಿ. ಅವರು ಹೇಳ್ತಾನೆ ಇರ್ತಾರೆ, ಇವತ್ತೇನಾಯ್ತು ಗೊತ್ತಾ ಅಂತ ಹೇಳ್ಬಿಟ್ಟು. ಎಸ್. ಸೊ ನೆಕ್ಸ್ಟ್ ಪ್ಲಾನಿಂಗ್ ಎಲ್ಲ ಯಾವ ತರ ಇದೆ? ಇವಾಗ ಆಫ್ಟರ್ ರಿಯಾಲಿಟಿ ಶೋ, ನೆಕ್ಸ್ಟ್ ರಿಯಾಲಿಟಿ ಶೋ ಇಂದ ಯಾವ್ದಾದ್ರು ರಿಯಾಲಿಟಿ ಶೋ ಇಂದ ಕಾಲ್ ಬಂದ್ರೆ, ಬಿಗ್ ಬಾಸ್ ಬಿಟ್ಟು ಈ ತರ ಫುಲ್ ಟಾಸ್ಕ್ ಫುಲ್ ಈ ತರ ಇರೋದು, ಆ ತರ ರಿಯಾಲಿಟಿ ಶೋ ಹೋಗ್ತೀರಾ ನೀವು ನೆಕ್ಸ್ಟ್? ಹೋಗ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಅಲ್ಲಿ ಅಗೇನ್ ಫೇವರಿಸಮ್ ಇರಬಾರ್ದು, ಏನಿದ್ರು ಸ್ಟ್ರೇಟ್ ಆನ್ ಫೇಸ್ ಮಾತಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕುಗ್ಗಿಸ್ಲಿ, ಪರವಾಗಿಲ್ಲ, ವರ್ಡ್ಸ್ ಯೂಸ್ ಮಾಡಲಿ, ಪದಗಳು ಯೂಸ್ ಮಾಡಲಿ, ಪರವಾಗಿಲ್ಲ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಆದರೆ ನಿಮ್ಮ ತಪ್ಪಿದ್ರೆ ಮಾತ್ರ ಅದನ್ನು ಯೂಸ್ ಮಾಡಿ. ಸುಮ್ಮನೆ ತಪ್ಪಿಲ್ಲದೆ ಇರೋರ್ನ ಅವ್ರ ಮೇಲೆ ಯೂಸ್ ಮಾಡಿ ನಿಮ್ಮ TRPಗೋಸ್ಕರ, ಅದೆಲ್ಲ ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಹೌದು. ಆ್ಯಂಡ್ ಈ ಸ್ಟೈಲ್ ಎಲ್ಲ ಹೇಗೆ ಬಂತು ಆಶ್ ಮೆಲೋ ಅವ್ರಿಗೆ? ಆ್ಯಂಡ್ ಆಶ್ ಮೆಲೋ ಸ್ಕೈಲರ್, ಅದ್ರದ್ದು ಮೀನಿಂಗ್ ಏನು? ಆಶ್ ಮೆಲೋ ಸ್ಕೈಲರ್ ಅಂದ್ರೆ ಐಶ್ವರ್ಯ ನಾಯರ್. ಸೊ ಆಶ್ ಬಂದ್ಬಿಟ್ಟು ಐಶು ಅಲ್ಲಿ ಅರ್ಧ. ಓಕೆ. ಆಶ್ ಇಲ್ಲಾಂದ್ರೆ ಐಶು ಆಶ್. ಸೊ ಹಂಗೆ ಐಶ್ವರ್ಯ ಅಲ್ಲಿ ಆಶ್. ಮೆಲೋ ಅಂದ್ರೆ ಬ್ಲಾಕ್ ಬರ್ಡ್. ನಾವೆಲ್ಲ ಸೌತ್ ಇಂಡಿಯನ್ಸ್ ಅಲ್ವಾ, ಸೊ ನಮ್ಮನ್ನ ಜಾಸ್ತಿ ಪೋರ್ಟ್ರೇಟ್ ಮಾಡಿರೋ ವಿಧ ಬಂದ್ಬಿಟ್ಟು ಬ್ಲಾಕ್ಸ್ ಅಂತ ಹೇಳಿ, ಬ್ರಿಟಿಷ್ ಅವರು ಅಲ್ವಾ. ಸೊ ಅದ್ರ ಬಿಟ್ಟು ನಮ್ಮ ಶನಿ ಭಗವಾನ್ ಬಂದ್ಬಿಟ್ಟು ಅವ್ರ ವಾಹನ ಬಂದ್ಬಿಟ್ಟು ಕಾಗೆ. ಸೊ ನಮ್ದು ಅಗೇನ್ ವೆನ್ ಇಟ್ ಕಮ್ಸ್ ಟು ಸೌತ್, ಕಾಗೆ ಫೇಮಸ್ ಇದೆ. ಮತ್ತೆ ಈಶ್ವರಂದು ಇದು ಬಂದ್ಬಿಟ್ಟು ಯಾವುದು ಬ್ಲ್ಯಾಕ್ ಡಾಗ್ ಇದೆ, ಓಕೆ ಅಲ್ವಾ, ವಾಹನ ಯಾವುದು ಇದು ಅಂತ. ಸೊ ಅದರಿಂದ ಬ್ಲ್ಯಾಕ್ ಬರ್ಡ್ ಅಂತ ಬಂತು. ಮೆಲೋ ಅಂದ್ರೆ ಬ್ಲ್ಯಾಕ್ ಬರ್ಡ್. ಓಕೆ. ಸ್ಕೈಲರ್ ಅಂದ್ರೆ ಶೆಲ್ಟರ್. ಇದು ನಾವು ಕೇಳಿದಾಗ ವೆರಿ ಒಂಥರ ಫಂಕಿ ನೇಮ್ ಅಂತ ಅನ್ಸುತ್ತೆ, ಬಟ್ ಇದಕ್ಕೆ ತುಂಬಾ ಮೀನಿಂಗ್ ಇದೆ. ಅಂದ್ರೆ ಡಿವೋಷನಲಿ ಡೆಪ್ತ್ ಮೀನಿಂಗ್ ಇದೆ. ನಾನಂತೂ ತುಂಬಾ ಡಿವೋಷನಲ್. ಶಿವ ಭಕ್ತಿ ಅಂದ್ರೆ ಅಯ್ಯೋ, ಶಿವ ಇಸ್ ಮೈ ಆಲ್ ಗಾಡ್ ಅಂತ ಹೇಳ್ಬೋದು. ಓಕೆ. ಸೊ ಈ ಒಂದು ಸ್ಟೈಲ್ ಎಲ್ಲ ಹೇಗೆ ಶುರುವಾಯ್ತು ಹ್ಯಾಶ್ ಅವರಿಗೆ? ಅಲ್ಲ, ಇದೆಲ್ಲ ನಾರ್ಮಲ್ ಆಗಿನೇ ಶುರು ಆಗಿದ್ದು. ಎಲ್ಲರೂ ಕಲರ್ ಮಾಡ್ಕೊಂತಾ ಇದಾರಲ್ಲ, ಲೆಟ್ ಮಿ ಆಲ್ಸೋ ಟ್ರೈ ಅಂತ ಹೇಳ್ಬಿಟ್ಟು ಐ ಚೇಂಜ್ ಮೈ ಎಂಟೈರ್ ಲುಕ್ ಆಫ್ಟರ್ ಕೋವಿಡ್. ಓಕೆ. ಕೋವಿಡ್ಗಿಂತ ಮುಂಚೆ ಎಲ್ಲರೂ ಬಂದ್ಬಿಟ್ಟು ನೋ, ಆಶ್ ಇಸ್ ವೆರಿ ಇನ್ನಸೆಂಟ್, ಎಲ್ಲೋ ಅವಳು ಅಷ್ಟು ಮಾತಾಡಲ್ಲ, ಅವಳು ಏನಾದ್ರೂ ಪರವಾಗಿಲ್ಲ, ಎಷ್ಟು ಇನ್ಸಲ್ಟ್ ಆದ್ರೂ ಪರವಾಗಿಲ್ಲ. ನಾನು ಏನಕ್ಕೆ ಇನ್ಸಲ್ಟ್ ತೆಗಿಬೇಕು? ವೈ ಆಮ್ ಐ ಸಪೋಸ್ ಟು ಟೇಕ್ ದ ಇನ್ಸಲ್ಟ್? ಓಕೆ. ನಾನು ಏನು ಮಾಡಿಲ್ಲ ಅಂದ್ರೇನೆ ವೈ ಆಮ್ ಐ ಸಪೋಸ್ ಟು ಟೇಕ್ ದ? ಸೊ ಆಫ್ಟರ್ ಕೋವಿಡ್ ನಿಮ್ಮ ಬಿಹೇವಿಯರ್, ನಿಮ್ಮ ಕ್ಯಾರೆಕ್ಟರ್ ಅದು ಚೇಂಜ್ ಆಗಿದ್ದ? ಇಲ್ಲ, ಕಂಪ್ಲೀಟ್ಲಿ. ಓಕೆ, ಚೇಂಜ್ ಆಗಿದ್ದು. ಬಿಫೋರ್ ಆಶ್ ಹೇಗಿದ್ರು? ಬಿಫೋರ್ ಆಶ್ ಬಂದ್ಬಿಟ್ಟು ಹಿಂಗೆ ಚೂಡಿದಾರ್ ಎಲ್ಲ ಹಾಕೊಂಡು, ಸೀರಿಯಸ್ಲಿ ಫುಲ್ ಗಾಲಿ ದೊಡ್ಡ ಹೇರ್ ಎಲ್ಲ ಇಟ್ಕೊಂಡು, ಇಟ್ ವಾಸ್ ನೈಸ್. ನನಗೆ ಕೂದಲು ಇಲ್ಲಿ ತನಕ ಇತ್ತು ಆಲ್ಮೋಸ್ಟ್, ಓಕೆ, ಬಿಲೋ ಮೈ ಬಟ್. ಬಟ್ ಎಲ್ಲ ಕಟ್ ಮಾಡಿ ಆಮೇಲೆ ಐ ಲೈಕ್ ಗೆಟ್ ಜಸ್ಟ್ ಬ್ಯಾಕ್ ಇನ್ ಟು ಫಾರ್ಮ್ ಅಂತ ಹೇಳ್ಬಿಟ್ಟು ಐ ಗಾಟ್ ಇನ್ ಟು ಫಾರ್ಮ್. ಆ ಫೋಟೋಸ್ ಎಲ್ಲ ಇಲ್ಲ ಅಲ್ಲ? ನಾನು ನಿಮ್ಮ ಪ್ರೊಫೈಲ್ ಸ್ಕ್ರೋಲ್ ಮಾಡಿದ್ದೀನಿ, ಆ ಕೂದಲು ಇರೋದು ಅದೆಲ್ಲ ಇಲ್ಲ. ಪ್ಲೀಸ್ ಗಿವ್ ಮಿ ಒನ್ ಪಿಕ್ ಆಯ್ತು, ಒಂದು ಪಿಕ್ಚರ್ ಅಂಡ್ ತೋರ್ಸೋಣ ಜನರಿಗೆ ಅವಾಗ ಲಾಂಗ್ ಹೇರ್ ಅಲ್ಲಿ ಹ್ಯಾಶ್ ಹೇಗಿದ್ರು ಅಂತ ಹೇಳಿ. ಆಮೇಲೆ ಅದು ಬ್ಲೂ ಕಲರ್ ನಿಮ್ಮ ಫೇವ್ರೇಟ್ ಕಲರ್? ಎವ್ರಿ ಟೈಮ್ ನಾನು ಅದೇ ಇರುತ್ತೆ, ಬ್ಲೂನೇ ಇರುತ್ತೆ. ಇಲ್ಲ, ನಾನು ತುಂಬಾ ಕಲರ್ಸ್ ಎಲ್ಲ ಮಾಡಿದ್ದೀನಿ ಆಯ್ತಾ, ಬಟ್ ಎಲ್ಲಾರ್ಗೂ ನನ್ನ ಫಾಲೋವರ್ಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರ್ಗೂ ಇಷ್ಟವಾಗಿರೋ ಒಂದು ಕಲರ್ ಅಂದ್ರೆ ಬ್ಲೂ. ಅಂಡ್ ಮೋರ್ ಓವರ್ ಐ ಕ್ಯಾರಿ ಬ್ಲೂ ವೆರಿ ವೆಲ್. ಓಕೆ. ಸೊ ಅದರಿಂದ ಈಗ ನನ್ನ ಫೇವ್ರೆಟ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಅಂಡ್ ಬ್ಲೂ ಆಗ್ಬಿಟ್ಟಿದೆ. ಹಂಗೆ. ಸೊ ಹಾಗಾಗಿ ಈ ಒಂದು ಸ್ಟೈಲಿಶ್ ಎಲ್ಲ ಇದಾಯ್ತು. ಶೋ ಇಂದ ಬಂದಾದ್ಮೇಲೆ ಐ ಥಾಟ್ ಆಫ್ ಪುಟಿಂಗ್ ಅ ಟ್ಯಾಟೂ.
ಈಗ ಇನ್ನು ಟ್ಯಾಟೂ ಸೆಷನ್ ನಾನು ಬುಕ್ ಮಾಡಿ ಒಂದು ಪೇನ್ ರಿಲೀಫ್ ಆಗಿರುತ್ತೆ, ಒಂದು ಮೆಂಟಲ್ ಸ್ಟ್ರೆಸ್ ಎಲ್ಲ ಡೌನ್ ಆಗಿರೋ ತರ ನೆಕ್ಸ್ಟ್ ಒಂದು ಟ್ಯಾಟೂ ಸೆಷನ್ ಟ್ಯಾಟೂ ಅಂದ್ರೇನೆ ಪೇನ್, ಸೊ ನೀವು ಪೇನ್ ರಿಲೀಫ್ಗೆ ಟ್ಯಾಟೂನಾ? ಹೌದು ಹೌದು, ಇಟ್ ಇಸ್ ಸೋ ಕೂಲ್ ವೆನ್ ಯು ಗೆಟ್ ಯುವರ್. ಈಗ ಏನಾದ್ರೂ ನಾನು ಹೆಂಗ್ ಗೊತ್ತಾ, ಅಪ್ಸೆಟ್ ಆದ್ರೆ ಸಲೂನ್ಗೆ ಹೋಗ್ತೀನಿ, ಓಕೆ, ಖುಷಿ ಆದ್ರೆ ಸಲೂನ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ಟ್ಯಾಟೂ ಸ್ಟುಡಿಯೋಗೆ ಹೋಗ್ತೀನಿ. ಆಗ ಒಂದೊಂದು ಮೆಮರೀಸ್ ಎಲ್ಲ ಹಾಕೋದು, ಇಟ್ ಇಸ್ ಆಲ್ ಬ್ಯೂಟಿಫುಲ್ ಅಂತ. ಓಕೆ, ಇವಾಗ ನೀವು ಹಳ್ಳಿ ಪವರ್ದು ಮೆಮೊರಿ ಹಾಕ್ಸ್ಕೊಳಕಂದ್ರೆ ಬಿಕಾಸ್ ಹಳ್ಳಿ ಪವರ್ದಂತೂ ಮೆಮೊರಿ ಅಲ್ಲ. ಇಲ್ಲ ಇಲ್ಲ ಇಲ್ಲ, ನಂದೇ ಒಂದು, ಈಗ ಏನ್ ಹೇಳೋದು, ಈಗ ಜಾಪನೀಸ್ ಗಾಡ್ ಎಲ್ಲ ಇದಾರಲ್ಲ, ನಮ್ದು ದೇವ್ರದ್ದು ಎಲ್ಲ ಕೈಯಲ್ಲಿ ಹಾಕ್ಬಾರ್ದು ಅಂತೆ. ಬಿಕಾಸ್ ಮನುಷ್ಯನ ಬಾಡಿ ಬಂದ್ಬಿಟ್ಟು ಇಟ್ ಇಸ್ ಅ ವೆರಿ ಬ್ಯಾಡ್. ಬಿಕಾಸ್ ಏನೇನೋ ತಿಂತೀವಿ, ಏನೇನೋ ಮಾತಾಡ್ತೀವಿ, ಅದರಲ್ಲಿ ನಾವು ದೇವ್ರದ್ದೆಲ್ಲ ಹಾಕೋಬಾರ್ದು ಅಲ್ವಾ. ಸೊ ಜಾಪನೀಸ್ದು ಒಂದು ಟ್ರೆಡಿಷನ್ ಇದೆ, ಐ ವಾಂಟ್ ಪುಟ್ ದಟ್ ಆನ್ ಮೈ ಆರ್ಮ್. ಓಕೆ, ಇವಾಗ ನೆಕ್ಸ್ಟ್ ಟ್ಯಾಟೂ ಅದು. ಹೌದು, ಆಮಲ್ಲಿ. ಆಮಲ್ಲಿ. ಸೊ ಓವರ್ ಆಲ್ ಟೋಟಲ್ ಆಗಿ ಎಷ್ಟು ಟ್ಯಾಟೂ ಹಾಕ್ಸಿದ್ದೀರಾ ನೀವು? ಟೋಟಲ್ ಆಗಿ ಆಲ್ಮೋಸ್ಟ್ ಒಂದು ಈಗ ಐ ಥಿಂಕ್ 15 to 17 ಟ್ಯಾಟೂಸ್ ಇದೆ. 15 to 17 ಟ್ಯಾಟೂ. ಸೊ 17 ಟ್ಯಾಟೂ ಬಿಲಾಂಗ್ಸ್ ಟು ಒನ್ ಮೆಮೊರಿ. ಮೆಮರಿ ಅಂತಿಲ್ಲ, ಇಟ್ ಆಲ್ ಬಿಲಾಂಗ್ಸ್ ಟು ಯೂನಿವರ್ಸ್, ಗಾಡ್ ಆ್ಯಂಡ್ ಬಾಡಿ. ಓಕೆ, ಹೌದು. ಈಗ ಯೂನಿವರ್ಸ್ ಬಂದ್ಬಿಟ್ಟು ಮಂಡಲ ಅಂತ ಒಂದಿದೆ. ಮಂಡಲ ಬಂದ್ಬಿಟ್ಟು ಇಟ್ ಬ್ಯಾಲೆನ್ಸಸ್ ಬಿಟ್ವೀನ್ ಯೂನಿವರ್ಸ್ ಆ್ಯಂಡ್ ಬಾಡಿ. ಓಕೆ, ಸೊ ಇಟ್ ಇಸ್ ಸಮಥಿಂಗ್ ವೆರಿ ಸ್ಪಿರಿಚುವಲ್ ಅಂತ ಹೇಳ್ಬೋದು. ಇಫ್ ಯು ಆರ್ ಇನ್ ಟು ಏನು ಹೇಳೋದು, ಹೆಂಗೆ ವೆರಿ ಸ್ಪಿರಿಚುವಲ್ ಪರ್ಸನ್ ಹೂ ವಾಂಟ್ಸ್ ಟು ನೋ ಮೋರ್ ಅಬೌಟ್ ಗಾಡ್ ಆರ್ ಯೂನಿವರ್ಸ್, ಏನು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ಹೌದು ಹೌದು. ಸೊ ಇಟ್ ಆಲ್ ಕಮ್ಸ್ ಅಂಡರ್ ದಟ್. ಓಕೆ, ಸೊ ಇವಾಗ ಅದೊಂದು ಟ್ರೆಂಡ್ ಆಗ್ತಿದೆಯಲ್ಲ, ಯೂನಿವರ್ಸಿಗೆ ಪ್ರೇ ಮಾಡೋದು, ಮ್ಯಾನಿಫೆಸ್ಟೇಷನ್. ಇಲ್ಲ ಹಂಗಂತ ಏನೂ ಇಲ್ಲ, ಬಟ್ 11/11 ಬಂದ್ರೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಕಾಲ್ ಇಮಿಡಿಯೇಟ್ ಆಗಿ ಮಾಡ್ತಾಳೆ, ಸಾರಾ ಮಾಡ್ಬಿಟ್ಟು ಶಿಲ್ ಬಿ ಲೈಕ್ ಆಶ್ 11/11 ಬೇಗ ಪ್ರೇ ಮಾಡು ಅಂತಾಳೆ. ಬಟ್ ಅದ್ರ ಬಿಟ್ಟು ಮ್ಯಾನಿಫೆಸ್ಟೇಷನ್ ಡೆಫಿನೆಟ್ಲಿ ಮಾಡ್ತಾನೆ ಇದ್ದೀನಿ. ಬಿಕಾಸ್ ಎವ್ರಿ ಡೇ ನಾನು ಈಗ ನಾನ್ ವೆಜ್ ತಿನ್ನೋದು, ಸರ್ಟನ್ ಡೇಸ್ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ. ಬಿಕಾಸ್ ಆಯಾ ದೇವ್ರಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಪ್ರೇ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಂತ ಏನೂ ಇಲ್ಲ. ಈ ಥರ ಇಲ್ವರೆಗೂ ನನಗೆ ತಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಏನಾದರೂ ಹೊಸ ಆಪರ್ಚುನಿಟೀಸ್ ಇದ್ರೆ ಪ್ಲೀಸ್ ನನಗೆ ದಾರಿ ತೋರಿಸ್ಕೊಡು ಅಂತ ಇಲ್ಲ ಅಕ್ನಾಲೇಜ್. ಓಕೆ, ಸೊ ಐಶು ಅಂದ ತಕ್ಷಣ ತುಂಬಾ ಬೋಲ್ಡ್ ಕ್ಯಾರೆಕ್ಟರ್, ಬೋಲ್ಡ್ ಹುಡುಗಿ, ಬಟ್ ಅವರಲ್ಲೂ ಈ ಥರದೊಂದು ಡಿವೋಷನಲ್ ಸ್ಪಿರಿಚುವಲ್ ಇದೆ. ಸೊ ತುಂಬಾ ಇನ್ನೋಸೆಂಟ್ ಇದ್ದಾರೆ ಅಂಡ್ ಶೀಸ್ ಅಂದ್ರೆ ಎಲ್ರಿಗೂ ಹಂಬಲ್ ಆಗಿರ್ತಾರೆ. ನಿಮಗೆ ಗೊತ್ತಾಯ್ತು ನೋಡಿ. ಹೌದು, ನಿಮಗೆ ಬಟ್ ನನ್ನ ಪೋರ್ಟ್ರೇಟ್ ಹೆಂಗ್ ಮಾಡ್ತಿದ್ದಾರೆ. ಸೊ ಈ ತರದೊಂದು ಪೋರ್ಟ್ರೇ ಆಗ್ತಾರಲ್ಲ ಹೊರಗಡೆಗೆ, ಸೊ ಜಸ್ಟ್ ಬಿಕಾಸ್ ಆಫ್ ಡ್ರೆಸ್ಸಿಂಗ್ ಸ್ಟೈಲ್, ಸೊ ಅದರಿಂದ ಅಂದ್ರೆ ಹುಡುಗಿಯರ್ನ ಜಡ್ಜ್ ಮಾಡೋದು ಎಷ್ಟು ಕರೆಕ್ಟ್ ಅಂತ? ಈಗ ಇಲ್ಲ, ಎಲ್ಲರೂ ಜಡ್ಜ್ ಮಾಡೇ ಮಾಡ್ತಾರೆ. ಈಗ ಯಾಕಂದ್ರೆ ಚುಡಿದಾರ್ ಹಾಕೊಂಡಿರೋರು ಒಳ್ಳೆಯವರಲ್ಲ, ಸೀರೆ ಕಟ್ಟಿರೋರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ ಅಲ್ವಾ. ಸೊ ಎವ್ರಿ ಒನ್, ಜೀನ್ಸ್ ಹಾಕಿರೋರು ಒಳ್ಳೆಯವರು ಇರಲ್ಲ, ಕೆಲವೊಬ್ರು ಕೆಟ್ಟವರು ಇರ್ತಾರೆ. ಬಟ್ ಅವ್ರಿಗಂತಾನೆ ಒಂದೊಂದು ಪಾತ್ವೇ ಇರುತ್ತೆ. ಇಫ್ ಯು ಫಾಲೋ ದಟ್ ಇಟ್ ವಿಲ್ ಬಿ ಗುಡ್. ಬಟ್ ಇಫ್ ಯು ಗೋ ಇನ್ ಅ ಕ್ರಿಸ್ ಕ್ರಾಸ್ ವೇ, ದಟ್ ಇಸ್ ವೆರಿ ಬ್ಯಾಡ್. ಎಸ್. ಸೊ ಆಶ್ ಮೇಲೆ ಅವ್ರು ಯಾವತ್ತಾದ್ರೂ ಡಿಪ್ರೆಷನ್ಗೆ ಹೋಗಿದ್ರಾ? ಇಲ್ಲ, ನನಗೆ ಡಿಪ್ರೆಷನ್ ಎಲ್ಲ ಒಂದು 2 hours. ಓಕೆ, 1 hour ಅಷ್ಟೇ. ಹೆಂಗ್ ಆಚೆ ಬರ್ತೀರಾ? ಒಂದು ಡಿಪ್ರೆಷನ್ ಇದೆ 2 hours. ಊಟ ಮಾಡ್ತೀನಿ, ಸರಿ ಊಟ ಮಾಡ್ತೀರಾ? ಊಟ ಮಾಡ್ತೀನಿ, ಓಕೆ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ನನ್ನ ಡಿಪ್ರೆಷನ್ ಎಲ್ಲ ಇಲ್ವೇ ಇಲ್ಲ. ಅದೇ ಈಗ ಯಾರಾದ್ರೂ ಕುಗ್ಸಿ ನನ್ನನ್ನು ಬಂದ್ಬಿಟ್ಟು ಓ ಇಲ್ಲ ನನ್ಗೆ ಹಿಂಗಾಗಿದೆ, ನಾನು ಯಾರ ಜೊತೆನೂ ಮಾತಾಡಲ್ಲ, ಮನೆ ಒಳಗಡೆ ಲಾಕ್, ಚಾನ್ಸೇ ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಆಚೆ ಓಡಾಡ್ತಾ ಇರ್ತೀನಿ ನಾನು. ಎಸ್. ಸೊ ನೀವು ಇಲ್ಲಿ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ ಬಾಲಿವುಡ್ ತನಕನೂ ರೀಚ್ ಆಗ್ತೀರಾ. ಎಮಿವೆ ಬಂಟಾಯ್ ಅವ್ರ ಜೊತೆಗೆ ಒಂದು ರೀಲ್ಸ್ ಒಂದೇನೋ ವೈರಲ್ ಆಗುತ್ತೆ ವಿಡಿಯೋಸ್. ಹೌದು, ಎಮಿವೆ ಬಂಟಾಯ್ ಬಂದ್ಬಿಟ್ಟು ವಿ ಯೂಸ್ ಟು ಟಾಕ್ ಬಿಫೋರ್. ನಾನು ಎಮಿವೆ ಎಲ್ಲ ಮಾತಾಡ್ತಾ ಇದ್ವಿ, ಅವ್ರು ನನ್ನ ಸ್ಟೋರಿ ಹಾಕ್ತಾ ಇದ್ರು, ನಾನು ಅವ್ರ ರೀಲ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಈಸ್ ಅ ವೆರಿ ಗುಡ್ ಪರ್ಸನ್ ಅಂತ ಹೇಳ್ಬೋದು. ಓಕೆ, ಇನಿಷಿಯಲ್ ಡೇಸ್ ಅಲ್ಲಿ ನಾನು ನಿಮ್ಮನ್ನ ಫಾಲೋ ಮಾಡ್ತಿದ್ದೆ, ಈಗಲೂ ಮಾಡ್ತಿದ್ದೀನಿ. ಅಂದ್ರೆ ನಿಮ್ಮ ಟಾಕಿಂಗ್ ಸ್ಟೈಲ್ ಆಗಿರ್ಬೋದು, ನಿಮ್ದು ಅದು ಎಕ್ಸ್ಪ್ರೆಷನ್ಸ್, ಸೊ ಮೋರ್ ದೆನ್ ಎಲ್ರಿಗೂ ಲೈಕ್ ಆಗ್ತಿತ್ತು. ಅವಾಗ್ಲೂ ಅಷ್ಟೇ ನಾನು ಅನ್ಕೊಂಡಿದ್ದು ತಮಿಳ್ ಇರ್ಬೇಕು ಅನ್ಸುತ್ತೆ ಅವರು, ಕನ್ನಡ. ಸೊ ಈಗ ಮಲಯಾಳೀಸ್ ಅಂದಿದ ತಕ್ಷಣ ಕೆಲವ್ರ ಬಗ್ಗೆ ದೇಲ್ ಬಿ ಲೈಕ್ ಇಲ್ಲ ಇವ್ರಿಗೆ ಕನ್ನಡ ಅಷ್ಟು ಕ್ಲಿಯರ್ ಆಗಿ ಬರಲ್ಲ, ಬರೀ ತಮಿಳೇ ಮಾತಾಡ್ತಾರೆ. ಇಲ್ಲ, ತಮಿಳ್ ಮಾತಾಡ್ತೀನಿ ಇಲ್ಲ ಅಂತಿಲ್ಲ, ಯಾಕಂದ್ರೆ ನನ್ನ ಸರ್ಕಲ್ ಎಲ್ಲ ಇದ್ದಿದ್ದು ಬರೀ ತಮಿಳೇನ್ಸ್ ಅಲ್ವಾ, ಅದರಿಂದ ತಮಿಳ್ ಮಾತಾಡ್ತೀನಿ ಇಲ್ಲ ಅಂತಿಲ್ಲ. ಬಟ್ ಅದ್ರ ಬಿಟ್ಟು ಐ ಸ್ಪೀಕ್ ಆಲ್ಮೋಸ್ಟ್ ಲೈಕ್ 7 languages ಮಾತಾಡ್ತೀನಿ, 7-8 languages ಮಾತಾಡ್ತೀರಾ. ಸೊ ಬಾಲಿವುಡ್ಗೆ ಏನಾದ್ರು ಹೋಗೋ ಚಾನ್ಸಸ್ ಇದೆಯಾ? ಏನಾದ್ರು ಕಾಲ್ ಬಂದಿತ್ತಾ? ಅಲ್ಲಿನ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮ್ಯಾನಿಫೆಸ್ಟೇಷನ್ ಅದು. ಇನ್ನೂ ಮಾಡಿಲ್ಲ ಅದ್ರ ಬಗ್ಗೆ. ಬಟ್ ಇಲ್ಲ, ಕಾಂಟ್ಯಾಕ್ಟ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಲೈಕ್ ನೀವು ಹೇಳಿರೋ ಥರನೇ ಎಮಿವೆ ಇದ್ದಾರೆ. ಸೊ ನೋಡಬೇಕು, ವಿಲ್ ಟಾಕ್ ಅಬೌಟ್
ಎನಿ ಪ್ರಾಜೆಕ್ಟ್ ವೆರಿ ಸೂನ್ ಅಂತ ಹೇಳ್ಬೋದು. ಓಕೆ, ಸೊ ಫೈನಲ್ ಆಗಿ ತುಂಬ ಬೋಲ್ಡ್ ಆಗಿರುವಂಥ ನಮ್ಮ ಆ್ಯಶ್ ಮೆಲೋ ಅವರು ಸೊ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಆ್ಯಂಡ್ ರಿಯಾಲಿಟಿ ಶೋ ಬಗ್ಗೆ ಒಂದು ಫೈನಲ್ ಆದಂಥ ಒಂದು ಮಾತು ಕೇಳ್ಕೊಳ್ಳೋಣ ಅವ್ರ ಹತ್ರ. ಸೊ ಫೈನಲ್ ಆಗಿ ರಿಯಾಲಿಟಿ ಶೋಗಳ ಬಗ್ಗೆ ಆ್ಯಂಡ್ ಅಲ್ಲಿ ರಿಯಾಲಿಟಿ ಇಲ್ಲದೆ ಇರೋರ ಬಗ್ಗೆ, ನಿಮ್ಮನ್ನ ಕೆಟ್ಟದಾಗ ನಡೆಸ್ಕೊಂಡಿರೋರ ಬಗ್ಗೆ ನೀವು ಫೈನಲ್ ಆಗಿ ಏನಾದ್ರು ಹೇಳ್ಬೇಕಂತಂದ್ರೆ ಏನು ಹೇಳ್ತೀರಾ ಅವ್ರಿಗೆ? ಅಲ್ಲಿ ಈಗ ಒಂದು ಆಸೆ ಇಟ್ಕೊಂಡು ಹೋಗಿರ್ತಾರೆ. ಹೌದು, ಇಲ್ಲ ನಾವು ಇದು ಪ್ರೂವ್ ಮಾಡಲೇಬೇಕು, ನಮ್ಮ ಫ್ಯಾಮ್ಲಿಗೆ ಪ್ರೂವ್ ಮಾಡಬೇಕು, ಇಲ್ಲಾಂದರೆ ನಮ್ಗೆ ಕೆಟ್ಟದಾಗಿ ಮಾತಾಡಿದವರಿಗೆ ಅವ್ರಿಗೆ ಪ್ರೂವ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಸ್ಕ್ರಿಪ್ಟೆಡ್ ಆಗಿ ಈ ಥರ ಎಲ್ಲ ಒಬ್ಬರನ್ನೇ ನಾವು ತಲೆ ಮೇಲೆ ಇಟ್ಕೊಂಡು ಬಿಕ್ಕಿದವ್ರನ್ನೆಲ್ಲ ಕುಗ್ಗಿಸ್ಕೊಂಡು ಇದ್ರೆ ದಿಸ್ ಇಸ್ ನಾಟ್ ಅ ರಿಯಾಲಿಟಿ ಶೋ ಅಟ್ ಆಲ್. ಸ್ಕ್ರಿಪ್ಟೆಡ್ ಫಸ್ಟ್ ಆಫ್ ಆಲ್ ಇರಬಾರ್ದು. ಹಂಗೆ ಸಪೋಸ್ ಸ್ಕ್ರಿಪ್ಟೆಡ್ ಇದ್ರೇನು ಡು ನಾಟ್ ಡಿಸ್ಕಸ್ ದಟ್ ವಿತ್ ದ ಟೀಮ್, ಡು ನಾಟ್ ಡಿಸ್ಕಸ್ ದಟ್ ವಿತ್ ದ ಕಂಟೆಸ್ಟೆಂಟ್ಸ್. ದಟ್ ಇಸ್ ದ ಮೇನ್ ಮಿಸ್ಟೇಕ್ ವಾಟ್ ಯು ಡೂಯಿಂಗ್. ಅದರಿಂದನೇ ಈಗ ಸ್ಕ್ರಿಪ್ಟೆಡ್ ಅಂತ ಎಲ್ಲ ಆಚೆ ಬರ್ತಾ ಇರೋದು ಅಲ್ವಾ. ಹಂಗೆ ಸಪೋಸ್ ಸ್ಕ್ರಿಪ್ಟೆಡ್ ಇದ್ರೂ ಕೂಡ ನನ್ನನ್ನು ಕುಗ್ಸದೇ ಇದ್ದಿದ್ದಿದ್ರೆ ಇಫ್ ದೇ ವುಡ್ ಹ್ಯಾವ್ ಶೋಡ್ ಮೀ ಇನ್ ಅ ವೆರಿ ನೈಸ್ ವೇ ಐ ವುಡ್ ಹ್ಯಾವ್ ಟೋಲ್ಡ್ ಹೌದು ಇಟ್ಸ್ ಸ್ಕ್ರಿಪ್ಟೆಡೇ, ಬಟ್ ಆದರೆ ಅಷ್ಟೇನು ಸ್ಕ್ರಿಪ್ಟೆಡ್ ಅಲ್ಲ. ಮೇ ಬಿ ಲೈಕ್ ಒಂದು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಸ್ಕ್ರಿಪ್ಟೆಡ್ ಅಂತ ಹೇಳ್ಬೋದು, ಬಟ್ ನನ್ನನ್ನು ಕಂಪ್ಲೀಟಾಗಿ ಕೆಳಗೆ ಹಾಕಿ ನಾನು ಇದೇ ಥರ ಅಂತ ಒಂದು ಪೋರ್ಟ್ರೇಟ್ ಮಾಡಿದಾರಲ್ಲ, ದಟ್ ಈಸ್ ವೈ ಇಟ್ ಈಸ್ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್. ನಾಟ್ ಬಿಕಾಸ್ ನನಗೆ ಕೋಪ ಇದೆ ಅವ್ರ ಮೇಲೆ, ನನ್ನ ಹಿಂಗೆಲ್ಲ ಮಾಡಿದ್ದಾರೆ ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ದೀನಿ ಅಂತಲ್ಲ, ಬಟ್ ನೀವು ಟಿ ವಿಯಲ್ಲಿ ನೋಡಿದ್ದೇ ಬೇರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಕಾಂಟ್ರವರ್ಸಿ ಮಾಡೋ ಹುಡುಗಿನೇ ಅಲ್ಲ. ನಾನು ನನ್ನ ಪಾಡಿಗೆ ರೀಲ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಮೂವಿ ಮಾಡಿಕೊಂಡು ಇರೋ ಹುಡುಗಿ. ಇಷ್ಟೆಲ್ಲ ಮಾತಾಡ್ತೀನಿ ಅಂದರೆ ಅದಕ್ಕೇನೋ ಡೀಪ್ ಒಂದು ಮೀನಿಂಗ್ ಇದೆ, ನಿಮಗೆ ಗೊತ್ತಿರಬೇಕು. ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಎಲ್ಲ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಸ್, ಸೊ ಆ್ಯಶ್ ಮೆಲೋ ಅವರು ಸ್ಟ್ರೈಟ್ ಆಗಿ ಹೇಳಿದ್ದಾರೆ ಏನೇನಾಗಿತ್ತು ಅವ್ರಿಗೆ ಅಂತ ಹೇಳಿ. ಆ್ಯಂಡ್ ಅಂದರೆ ಇವಾಗ ಯಾರಾದರೂ ಒಬ್ರನ್ನ ಡೌನ್ ಫಾಲೋ ಮಾಡ್ತಿದ್ದಾರೆ ಅಂತಂದರೆ ಸೊ ನಾವು ಅದನ್ನು ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಹೊರಗಡೆ ತುಂಬ ಮರ್ಯಾದೆಯಿಂದ ಬದುಕಿರ್ತೀವಿ, ನಮಗೆಲ್ಲ ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ರೆಸ್ಪೆಕ್ಟ್ ಕಳ್ಕೊಳಕ್ಕೆ ಯಾರು ಇಷ್ಟಪಡ್ತಾರೆ? 1 ಮಿಲಿಯನ್ ಫಾಲೋವರ್ಸ್ ಇದೆಯಲ್ಲ, 1,045,000 ಇತ್ತು ಅಲ್ಲ, 1,075,000 ಇತ್ತು. ಈಗ ಬಂದು ನೋಡೋಷ್ಟೊಳಗೆ ಇಟ್ಸ್ 1,045,000. ಓಕೆ, ಸೊ ಅಷ್ಟು ಫಾಲೋವರ್ಸ್ ಎಲ್ಲ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ, ಮೇ ಬಿ ಬಿಕಾಸ್ ಆಫ್ ವಾಟ್ ದೇ ಪೋರ್ಟ್ರೇಟೆಡ್ ಮೀ. ಓಕೆ, ಸೊ ಇಲ್ಲಿರೋ ತರ ಆಶ್ ಅಲ್ಲಿ ಇಲ್ವಲ್ಲ, ಅದಕ್ಕೆ ಹೇಳ್ಬಿಟ್ಟು ದಟ್ ಇಸ್ ವೈ ದೇ ಆಲ್ ಅನ್ಫಾಲೋಡ್ ಮೀ. ಬಟ್ ಇಲ್ಲ, ಬಿಲ್ಡ್ ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಐ ವಿಲ್ ನೆವರ್ ಸ್ಟ್ಯಾಂಡ್ ಬ್ಯಾಕ್, ಐ ವಿಲ್ ಕಮ್ ಅಪ್ ಅಗೇನ್. ಇಷ್ಟೆಲ್ಲ ಮಾಡಿದ್ದೀನಿ, ಈ ಫಾಲೋವರ್ಸ್ ಎಲ್ಲ ಗೇನ್ ಮಾಡೋಕ್ಕೆ ಎಷ್ಟಿಲ್ಲ ಹೇಳಿ. ನಂದು ಹೊಳೆತನನ ನಾನೆಲ್ಲ ತೋರಿಸಿ, ನಂದು ಏನಿದೆಯೋ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡಿ ಮತ್ತೆ ಅವರೇ ಬರ್ತಾರೆ. ಎಸ್, ನನಗಂತೂ ಅದು ತುಂಬಾ ಹೋಪ್ಸ್ ಇದೆ. ಆ್ಯಂಡ್ ನಮ್ಮ ಆ್ಯಶ್ ಮೇಲೆ ಅವರು ಸ್ಟ್ರಾಂಗ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಈ ಕಮ್ ಬ್ಯಾಕ್ ಆಗಕ್ಕೆ ಅವ್ರು ಬ್ಯಾಕ್ ಹೋಗೇ ಇಲ್ಲ, ಈ ಫ್ರಂಟಲ್ಲೇ ಇದ್ದೀರಾ ನೀವು. ಕಮ್ ಬ್ಯಾಕ್ ಅನ್ನೋ ಮಾತೇ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಶ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ತುಂಬ ಬೋಲ್ಡ್ ಆಗಿ ಮಾತಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಫ್ರೀಡಮ್ ಟಿವಿ ಕಡೆಯಿಂದ ಥ್ಯಾಂಕ್ ಯು, ಆ್ಯಂಡ್ ನನ್ನ ಕಡೆಯಿಂದನೂ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಆ್ಯಶ್ ಮೇಲೆ ಅವ್ರ ಜೊತೆಗಿನ ಟಾಕ್ ಆಗಿತ್ತು, ಒಂದು ಬೋಲ್ಡ್ ಟಾಕ್ ಆಗಿತ್ತು. ಆ್ಯಂಡ್ ಹೆಣ್ಮಕ್ಳು ಯಾವ ರೀತಿಯಾಗಿ ಇವಾಗಿನ ಸಮಾಜದಲ್ಲಿ ಹೇಗೆ ಬೋಲ್ಡ್ ಆಗಿರಬೇಕು ಅನ್ನೋದಕ್ಕೆ ಆ್ಯಶ್ ಅವರು ಕೂಡ ಒಂದು ಉತ್ತಮವಾದ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೇ ರೀತಿಯಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.